ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸ್ವಲ್ಪ ರೀಕ್ಯಾಪ್ ತೊಗೊಂಬಿಡೋಣ, ಯಾಕಂದರೆ ಇವತ್ತಿನ ಟಾಪಿಕ್ ಸಖತ್ ಇಂಪಾರ್ಟೆಂಟ್ ಟಾಪಿಕ್. ಅದಕ್ಕೋಸ್ಕರ ನಮಗೆ ಫ್ಲೋ ಇರೋದು ಸಖತ್ ಇಂಪಾರ್ಟೆಂಟು. ನಾವು ಫ್ಲೋ ಅಲ್ಲೇ ಹೋಗ್ತಾ ಇರೋದು, ಸ್ಟ್ರಕ್ಚರಲ್ಲಿ ಹೋಗ್ತಾ ಇರೋದು, ಆವಾಗಲೇ ನಮ್ಮ ತಲೆ ಒಳಗೆ ಹೋಗೋದು. ಓಕೆ, ಇವಾಗ ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಬಂದಿದ್ದು, ಆರ್ಗನೈಸಿಂಗ್ ದ ಕೋಡ್ ಅಂತ ಬಂದಾಗಲೇ, ರಿಯೂಸಿಬಿಲಿಟಿ ಆಫ್ ಕೋಡ್ ಅಂತ ಬಂದಾಗಲೇ ಫಂಕ್ಷನ್ ಅನ್ನೋ ಕಾನ್ಸೆಪ್ಟ್ ಬಂತು, ಕ್ಲಾಸ್ ಅನ್ನೋ ಡಿವಿಷನ್ ಬಂತು. ಆಯಿತಾ? ಆಮೇಲೆ ಫಂಕ್ಷನ್ನ ಅಕ್ವೈರ್ ಮಾಡ್ಕೊಂಡ್ವಿ ಸ್ಕಿಲ್ನ. ಯಾಕೆ ಕ್ಲಾಸ್ ಒಳಗೆ ನಾವು ಮೆಥಡ್ಸ್ ಅಂತ ಯೂಸ್ ಮಾಡ್ತೀವಿ, ಅದು ಫಂಕ್ಷನ್ ಥರನೇ ಇರುತ್ತೆ ಅಂತ. ಹೌದು, ಮೆಥಡ್ಸು ಫಂಕ್ಷನ್ನು ಡಿಫ್ರೆಂಟು, ಅದು ನಾನು ಮುಂದೆ ಹೇಳ್ತೀನಿ ನಿಮಗೆ. ಇವಾಗ ನೋಡಿ, ಫಂಕ್ಷನ್ನು ನಾವು ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಅಂತ ಬಂತು. ಯಾಕೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ ಅಂತ ಬಂತು. ಕ್ಲಾಸು ಊಪ್ಸ್ ಕಾನ್ಸೆಪ್ಟಿಗೆ ಲಿಂಕ್ ಆಗುತ್ತೆ. ಊಪ್ಸ್ ಅನ್ನೋದು ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನೋದು ನಿಮಗೆ ಹೇಳಿದ್ದೆ. ಒಂದು ರೆಸ್ಟೋರೆಂಟ್ ಎಕ್ಸಾಂಪಲ್ ತೊಗೊಂಡಿದ್ದೆ, ಬರೀ ಟೀ ಅಂಗಡಿ ಇದ್ದರೆ ಪ್ರೊಸೀಜರಲ್ ಸಾಕು. ಆಯಿತಾ? ನಮಗೇನೋ ದೊಡ್ಡ ರೆಸ್ಟೋರೆಂಟ್ ಮಾಡಬೇಕಂದ್ರೆ ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾನೇಜರ್ ಬರೋದು ಇಂಪಾರ್ಟೆಂಟು. ಆ ಮ್ಯಾನೇಜರೇ ನಮ್ಮ ಊಪ್ಸು. ಆಯಿತಾ? ಕ್ಲಾಸ್ ಒಂದು ಟೂಲು, ಊಪ್ಸ್ ಅನ್ನೋದು ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಲು ಅಂತ ನಿಮಗೆ ಹೇಳಿದ್ದೆ. ಅದಾದಮೇಲೆ ಜಾಬ್ ರೋಲ್ ಅವನ್ನೆಲ್ಲ ಹೇಳಿಬಿಟ್ಟು ಇಲ್ಲಿ ಸಿಂಕ್ ಮಾಡಿದ್ದೀನಿ ಎಲ್ಲ ನಿಮಗೆ. ನೋಡಿ, ಜಾಬ್ ರೋಲ್ ಅಂದರೆ ಕ್ಲಾಸ್ ಅಂತ ಹೇಳಿದ್ದೆ, ಆಬ್ಜೆಕ್ಟ್ ಅಂದರೆ ರವಿ ಮತ್ತು ಅನಿಲ್ ಅಂತ ಹೇಳಿದ್ದೆ, ರಿಯಲ್ ವ್ಯಾಲ್ಯೂಸ್ ಆಬ್ಜೆಕ್ಟ್ ಆಗುತ್ತೆ. ಓಕೆನಾ? ಅದಾದಮೇಲೆ ಏನದು, ಯು ಅಲೋನ್ ರೈಟಿಂಗ್ ರೆಸಿಪಿ, ಎಲ್ಲದು ನೀನೇ ಕೆಲಸ ಮಾಡೋದು ಏನಕ್ಕೆ ಅಂತೀವಿ, ಪ್ರೊಸೀಜರಲ್ ಅಂತ ಹೇಳ್ತೀವಿ. ಅದು ಸ್ಕೇಲ್ ಆಗಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ಕೇಲ್ ಆಗಬೇಕಂದ್ರೆ ಊಪ್ಸಿಗೆ ಬರಬೇಕು, ಯಾಕಂದರೆ ಆರ್ಗನೈಸ್ ಅರೌಂಡ್ ಥಿಂಗ್ಸ್. ಈ ಆಬ್ಜೆಕ್ಟ್ನ ಹಿಂಗೆ ಮ್ಯಾನೇಜ್ ಮಾಡ್ತೀಯಾ, ಏನು ಮಾಡ್ತೀಯಾ ಅನ್ನೋದೇ ಊಪ್ಸಲ್ಲಿರೋದು. ಎನ್ಕ್ಯಾಪ್ಸುಲೇಷನ್, ಅಬ್ಸ್ಟ್ರಾಕ್ಷನ್, ಇನ್ನರಿಟೆನ್ಸ್, ಪಾಲಿಮಾರ್ಫಿಸಮ್ ಅಂತ ಹೇಳಿ ನಿಮಗೆಲ್ಲ ಎಕ್ಸಾಂಪಲ್ ಕೊಟ್ಟುಬಿಟ್ಟಿದ್ದೀನಿ. ಅದಾದಮೇಲೆ ಏನು ಕ್ಲಾಸ್ ಅಪ್ಪ, ಇದು ನಾವೇನೋ ಹುಟ್ಟಾಕಿದ್ದು ಕ್ಲಾಸು ಅಂತ ಹೇಳಿದ್ರೆ, ಇಲ್ಲ, ಕ್ಲಾಸ್ ನಾವು ಹುಟ್ಟಾಕಿದ್ದಲ್ಲ, ಪೈಥಾನ್ ಇನ್ವೆನ್ಷನ್ ಅಲ್ಲೇ ಅಲ್ಲ, ಇದು ಕಂಪ್ಯೂಟರ್ ಸೈನ್ಸ್ದು ಲ್ಯಾಂಗ್ವೇಜು. ಇದು ಸಿಮ್ಲಾ ಅಂತ ಒಂದು ನಿಮಗೊಂದು ನಾಲೆಡ್ಜಿಗೆ ಕೊಟ್ಟಿದ್ದೆ, ಇಂಟ್ರೆಸ್ಟ್ ಆಗಿರಲಿ ಅಂತ. ಓಕೆನಾ? ಎ ಕ್ಲಾಸ್ ಲೆಟ್ ಯು ಬಿಲ್ಡ್ ಯುವರ್ ಓನ್ ಕೈಂಡ್ ಆಫ್ ಥಿಂಗ್ ದಟ್ ಕ್ಯಾನ್ ಹೋಲ್ಡ್ ಡೇಟಾ, ಆ್ಯಕ್ಷನ್ ಆ್ಯಂಡ್ ರೂಲ್ಸ್. ಈ ಮೂರನ್ನು ಸೇರಿಸ್ಕೊಂಡು ಒಂದು ಹೆಸರು ಕೊಟ್ಟಿದ್ವಿ, ಅದಕ್ಕೆ ಕ್ಲಾಸ್ ಅಂತ ಹೇಳ್ತಿದ್ವಿ. ನೋಡಿ, ಕ್ಲಾಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ವಿ, ಅದಕ್ಕೊಂದು ಡೇಟಾ ಇದೆ, ಆ್ಯಕ್ಷನ್ ಇದೆ, ರೂಲ್ಸ್ ಇದೆ. ಈ ಮೂರು ಕಂಬೈನ್ ಆದ್ರೇ ನಿಮಗೆ ಕ್ಲಾಸ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಓಕೆನಾ? ಎಂಟಿ ಕ್ಲಾಸು ಬರೀಬೋದು, ಬಟ್ ಈ ಮೂರು ಇರಬೇಕು ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಅದಾದಮೇಲೆ ನಾವು ಸುಮಾರು ಕಡೆ ಕೇಳಿದ್ದೀವಿ, ಕ್ಲಾಸ್ ಇದೆ ಬ್ಲೂ ಪ್ರಿಂಟ್, ಟೆಂಪ್ಲೇಟ್, ರಿಯಲ್ ವರ್ಡ್ ಥಿಂಗ್, ಅವೆಲ್ಲದೂ ಸತ್ಯ. ಬಟ್ ಒಂದು ಸತ್ಯ ಎಲ್ಲರೂ ಮುಚ್ಚಿಟ್ಟಿರೋದು ಏನಂದರೆ, ಕ್ಲಾಸ್ ಲೆಟ್ ಯು ಕ್ರಿಯೇಟ್ ಯುವರ್ ಓನ್ ಡೇಟಾ ಟೈಪ್ ಅಂತ ಹೇಳ್ತಾ ಇದ್ದೀನಿ. ಅದೇ ಸಖತ್ ಕ್ರೂಷಿಯಲ್ ಪಾಯಿಂಟ್, ನೆನ್ನೆ ನಾವು ಕಲ್ತಿರೋದು. ಓಕೆನಾ? ಬಟ್ ಇವಾಗ ಪ್ರಾಬ್ಲಮ್ ಏನು ಬರ್ತಿದೆ ಅಂದರೆ, ಇವಾಗ ಕ್ಲಾಸಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ, ಡೇಟಾ, ಆ್ಯಕ್ಷನ್, ರೂಲ್ಸ್ ತಾನೇ ಆಗ್ತಾ ಇರೋದು ನಾವು. ನಾನು ಇದನ್ನು ಫಂಕ್ಷನಲ್ಲೂ ಮಾಡ್ತೀನಿ, ನಾನು ಕ್ಲಾಸೇ ಆಗಬೇಕು ನನಗೆ. ಅದೇ ಕ್ವಶನ್ನೇ ನಾವು ನೆಕ್ಸ್ಟ್ ಕೇಳಕ್ಕೆ ಹೋಗ್ತಾ ಇರೋದು ಇಲ್ಲಿ ನೋಡಿ. ಸೊ ವೈ ಡು ವಿ ನೀಡ್ ಕ್ಲಾಸ್ ಅಲ್ವಾ? ಫಂಕ್ಷನ್ ಈಸ್ ಎ ಮಿಷಿನ್, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರೊಸೀಜರಲ್ ಲ್ಯಾಂಗ್ವೇಜಲ್ಲಿ ಏನಾಗ್ತಿದೆ ಇವಾಗ ಒಂದು ಇನ್ಪುಟ್ ಕೊಡ್ತೀರಾ, ನಿಮಗೊಂದು ಮ್ಯಾಥಮೆಟಿಕಲ್ ಆಪ್ರೇಷನ್ ಆಗುತ್ತೆ, ಒಂದು ಔಟ್ಪುಟ್ ಬರುತ್ತೆ. ಲೈಕ್ ಎ ಮಿಷಿನ್, ನೀನು ಏನು ಕೊಡ್ತೀಯ ಅದೇನು ಕೆಲಸ ಹೇಳುತ್ತೆ ಅದು ಮಾಡಿ ವಾಪಸ್ ಕೊಡುತ್ತೆ ಅಷ್ಟೆ. ಬಟ್ ಕ್ಲಾಸ್ ಹಂಗಲ್ಲ. ಕ್ಲಾಸ್ ಏನು ಮಾಡುತ್ತೆ ಅಂದರೆ, ಇದು ಏನೇ ಆ್ಯಕ್ಷನ್ ಇದ್ರೂ ಕೂಡ ಅದೆಲ್ಲ ನೆನ್ಪಿಟ್ಕೊಳ್ಳುತ್ತೆ. ಯಾಕೆ ಇದು ನೆನ್ಪಿಟ್ಕೊಳ್ಳೋವಂಥದ್ದು ಯಾಕೆ ಇಂಪಾರ್ಟೆಂಟು ಅಲ್ವಾ? ಇದೇ ಫಂಕ್ಷನಿಂದ ಫಸ್ಟ್ ಡಿಸ್ಅಡ್ವಾಂಟೇಜ್. ಫಂಕ್ಷನ್ ಫರ್ಗೆಟ್ ಎವ್ರಿ ಕಾಲ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಅದಕ್ಕೆ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಇದೆ ಡೆಪಾಸಿಟ್ ಅಂತ, ಅದಕ್ಕೆ ಒಂದು ಅಮೌಂಟ್ ಅನ್ನೋದು ತೊಗೊಳ್ತಾ ಇದ್ದೀವಿ, ಬ್ಯಾಲೆನ್ಸಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಇಷ್ಟೇ. ನೋಡಿ, ಡೆಪಾಸಿಟ್ 500 ಅಂತ ಕೊಟ್ಟರೆ ಏನಾಗುತ್ತೆ, ಬ್ಯಾಲೆನ್ಸ್ 0 ಇದೆ. ಆಮೇಲೆ ಬ್ಯಾಲೆನ್ಸಿಗೆ ಅಮೌಂಟ್ ಆ್ಯಡ್ ಆಗುತ್ತೆ, ನಾನೇನು 500 ಹಾಕಿದ್ದೀನಿ, ಲಾಸ್ಟಿಗೆ ಬ್ಯಾಲೆನ್ಸ್ ರಿಟರ್ನ್ ಮಾಡುತ್ತೆ. ಸಿಂಪಲ್. ನಿಮಗೆ ಏನು ಅನ್ಕೊಂಡಿರೋದು, ಬ್ಯಾಲೆನ್ಸ್ ಫಸ್ಟು 500 ಇದೆ, ಸೆಕೆಂಡ್ ಹಾಕಿದ್ರೆ 1000 ಆಗಬೇಕು ತಾನೆ. ಇಲ್ಲಿ ನೋಡಿ ಏನಾಗ್ತಿದೆ, ಮತ್ತೆ ರೀಸೆಟ್ ಆಗ್ತಿದೆ 0ಗೆ. ಆಮೇಲೆ ಮತ್ತೆ ಏನಾಗ್ತಿದೆ, 500 ಆಗ್ತಿದೆ. ಅಂದರೆ ನಾನು ಏನು ಬ್ಯಾಲೆನ್ಸ್ ಹಾಕಿದ್ದೆ ಅದು ಮರ್ತೋಗ್ತಾ ಇದೆ, ನೆನ್ಪಿಡ್ಕೋತಾ ಇಲ್ಲ. ಬಟ್ ಆದರೆ ನೋಡಿ, ಇಲ್ಲಿ ಕ್ಲಾಸ್ ಏನಾಗುತ್ತೆ, ಅಕೌಂಟ್ ಅನ್ನೋದು ಒಂದು ಕ್ಲಾಸ್ ಇವಾಗ ನೋಡಿ. ಆಮೇಲೆ ಒಂದು ಡೆಫ್ ಇನಿಷಿಯಲೈಸರ್ ಮಾಡಿದ್ದೀವಿ, ಇದೆಲ್ಲರೂ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾರೆ, ಬಟ್ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ. ನೋಡಿ, ಇದು ಬ್ಯಾಲೆನ್ಸ್ ಇದೇ ಥರನೇ ಇಲ್ಲಿ ಹಾಕೊಂಡಿದ್ದೀನಿ. ನಿಮಗೆ ಸಿಂಟ್ಯಾಕ್ಸ್ ಅರ್ಥ ಆಗಿಲ್ಲ, ತಲೆ ಕೆಡ್ಸ್ಕೊಬಿಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಿಮಗೆ ಇದು ಅರ್ಥ ಆಗುತ್ತೆ, ಇದುವರೆಗೂ ನೀವು ಫಂಕ್ಷನ್ಸ್ ಎಲ್ಲ ಕಲ್ತ್ಕೊಂಡ್ಬಂದಿದ್ದೀರಾ, ಇದು ನಿಮಗೆ ಮೇಕ್ ಸೆನ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆನಾ? ನೋಡಿ, ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು 0 ಆಯಿತು. ಇವಾಗ ಡೆಪಾಸಿಟ್ ಅಂತ ಇಲ್ಲಿ ಏನು ಬರ್ಕೊಂಡಿದ್ದೀನಿ ಆಯಿತು, ಅದೇನೇ ಥರನೇ ಇಲ್ಲಿ ಫಂಕ್ಷನ್ ಬರ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಲೆನ್ಸು ಅಮೌಂಟ್. ಓನ್ಲಿ ಥಿಂಗ್ ಏನು ಮಾಡಿದ್ದಾರೆ, ಇಲ್ಲಿ ಬ್ಯಾಲೆನ್ಸ್ ಇಲ್ಲಿ ಹಾಕೊಂಡಿದ್ದೀವಿ ನಾವು. ಇಲ್ಲಿ ಹಂಗಲ್ಲ, ನಾವು ಇಲ್ಲಿ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾರಲ್ಲಪ್ಪ ನೀವು, ಅಲ್ಲಿಗೆ ಹಾಕೊಂಡಿದ್ದೀವಿ. ಆಯಿತಾ? ಇದು ಒಂದೇ ಸತಿ ರನ್ ಆಗುತ್ತೆ. ಅಂದರೆ ಮೀನಿಂಗ್ ಏನು ನೋಡಿ, ಇವಾಗ ಈ ಅಕೌಂಟಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಇದ್ರ ಸಹಾಯದಿಂದ ನಾನು ಡೆಪಾಸಿಟ್ ಅಂತ ನಾನು 500 ಮಾಡ್ತಾಯಿದ್ದೀನಿ. 500 ಡೆಪಾಸಿಟ್ ಆಯಿತು. ನೆಕ್ಸ್ಟ್ ಟೈಮು ಡೆಪಾಸಿಟ್ ಮಾಡಿದಾಗ 500 ಆದರೆ 1000 ಆಯಿತು. ಅಂದರೆ ಇದು ರಿಯಲ್ ವರ್ಡ್ ಕಾಮನ್ ಸೆನ್ಸ್. ನೋಡಿ, 500 ಹಾಕಿದ್ದೀನಿ ನನ್ನ ಅಕೌಂಟಿಗೆ, ನೆಕ್ಸ್ಟ್ 500 ಹಾಕಿದ್ರೆ 1000 ಆಗಬೇಕು. ಯಾಕೆ? ಇಲ್ಲಿ ನೋಡಿ, ಇದು ಕನ್ಸ್ಟ್ರಕ್ಟರ್ ಅಂತ ಹೇಳ್ತಿದ್ರಲ್ಲ, ಅದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ ಫಾರ್ ಪರ್ಟಿಕ್ಯುಲರ್ ಯೂಸರ್. ಇವಾಗ ಇಲ್ಲಿ ಯೂಸರ್ ಅನ್ನೋದಿಲ್ಲ, ನೆಕ್ಸ್ಟ್ ಇವಾಗ ಯೂಸರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇವಾಗ ನಾನು ಬಂದು ನನ್ನ ಅಕೌಂಟಿಗೆ 500 ಹಾಕಿದ್ರೆ ನಿನ್ನ ಅಕೌಂಟಿಗೆ ಇಂಕ್ರಿಮೆಂಟ್ ಆಗಬಾರ್ದು. ಈ ಥರ ಕೆಪಾಸಿಟಿನೂ ಇದೆ. ಈ ಸೆಲ್ಫ್ ಅನ್ನೋ ಕೀವರ್ಡ್ ನಮಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನಿಮಗೆ ಅರ್ಥ ಆಗ್ತಿದೆಯಾ ಏನು ಪ್ರಾಬ್ಲಮ್ ಇದೆ? ನೋಡಿ, ಇಲ್ಲಿ ಫರ್ಗೆಟ್ ಆಗ್ತಾ ಇದೆ ಫಂಕ್ಷನಲ್ಲಿ, ನೀನೇನು ಮಾಡ್ತೀಯ ಅದೊಂಥರ ಮಿಷಿನ್ ಥರ ವರ್ಕ್ ಆಗ್ತಿದೆ. ಇದು ಕ್ಲಾಸ್ ಅನ್ನೋದು ಹೆಂಗೆ ರಿಯಲ್ ವರ್ಡ್ ವರ್ಕ್ ಆಗ್ತಿದೆ ಅದೇ ಥರ ವರ್ಕ್ ಆಗ್ತಿದೆ. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇದೇ ಥರನೇ ನಾವು ಮಾಡಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ
ಇದು ನಾರ್ಮಲಿ ಹೆಲ್ಪರ್ ಕ್ಲಾಸಸ್ ಯೂಸ್ ಮಾಡ್ತೀವಿ ಫಂಕ್ಷನ್ಸು. ಇದನ್ನು ರಿಯಲ್ ವರ್ಡ್ ಏನು ಪ್ರೋಗ್ರಾಮ್ ಬರೀತಿಯಲ್ಲ, ಏನು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಿಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇವಾಗ ನೋಡಿ ಇದ್ರದ್ದು ಅಡ್ವಾಂಟೇಜ್ ಕಲ್ತ್ಕೊಂಡ್ವಿ ನಾವು, ಇದ್ರದ್ದು ಡಿಸ್ಅಡ್ವಾಂಟೇಜ್ ಕಲ್ತ್ಕೊಂಡ್ವಿ. ನಿಮಗೆ ಆಲ್ರೆಡಿ ನೀವೇ ಅನಿಸ್ತಾ ಇದೆ ಇಲ್ಲಪ್ಪ ಕ್ಲಾಸ್ ಏನೋ ಡಿಫ್ರೆಂಟ್ ಇದೆ, ಬರೀ ಆರ್ಗನೈಸ್ ಮಾಡೋಕ್ಕಲ್ಲ ಕೊಡು ಅಂತ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ. ಅದನ್ನೇ ನಾನು ಕೆಳಗೂ ಹೇಳಿರೋದು, ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಇಡೀ ವರ್ಲ್ಡಲ್ಲಿ, ಇಡೀ ಜಗತ್ತಲ್ಲಿ ಇರುವಂತಹ ಸಾಫ್ಟ್ವೇರ್ ಎಲ್ಲ ಇದೇ 3 ಪಿಲ್ಲರ್ ಮೇಲೆ ನಿಂತಿರೋದು. ನೀವು ಡೇಟಾ ಆ್ಯಕ್ಷನ್ ರೂಲ್ಸ್ ಇಲ್ಲ ಅಂದರೆ ಯಾವುದೇ ಸಾಫ್ಟ್ವೇರ್ ಕೂಡ ನೀವು ಮಾಡೋಕ್ಕಾಗಲ್ಲ. ಅದನ್ನು ಸಪೋರ್ಟ್ ಮಾಡೋದು ಪ್ರಾಪರಾಗಿ ಈ ಕ್ಲಾಸು. ಇವಾಗ ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗ್ಬಿಡೋಣ. ನೋಡಪ್ಪ, ನೀನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದೆಯಲ್ಲ, ನೀನು ಬರೀ ಇವಾಗ ಏನು ಹೇಳ್ಬಿಟ್ಟೆ, ಫರ್ಗೆಟ್ ಆಗುತ್ತೆ ಅಂತ ನನಗೆ ಎಕ್ಸಾಂಪಲ್ ಕೊಟ್ಬಿಟ್ಟೆ. ನಾನು ಇದೇ ಸೇಮ್ ಥಿಂಗ್ನ ನಾನು ಫಂಕ್ಷನಲ್ಲೂ ಮಾಡಿ ಟ್ರೈ ಮಾಡ್ತೀನಿ. ನೀನು ಹೇಳ್ತಿರೋ ಸತ್ಯನ ನಿಜಾನ ನೋಡ್ಬಿಡೋಣ ಅಂತ ಹೇಳಿದ್ರೆ ಬನ್ನಿ ನೋಡ್ಬಿಡೋಣ ಅದನ್ನು. ಇವಾಗ ನೋಡಿ, ಫಂಕ್ಷನ್ ಪ್ರೊಸೀಜರಲ್ ಅಲ್ವೇನಪ್ಪ ಇದು. ನಾನು ಇದೇ ಅಕೌಂಟ್ ಸಿಸ್ಟಮ್ನ ನಾನು ಫಂಕ್ಷನ್ಗೆ, ಕ್ಲಾಸಿಗೆ ಸೇಮ್ ಮೆಥಡ್ಸ್ಗಳೇ ಯೂಸ್ ಮಾಡ್ತೀನಿ. ನಿಮಗೆ ಇವಾಗ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ರಿಯಲಿ ಯಾಕೆ ಕ್ಲಾಸು ಅಷ್ಟೊಂದು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬ್ಯಾಲೆನ್ಸು 1000 ಇದೆ, ಓಕೆ ಫೈನ್. ಡೆಪಾಸಿಟು ಮ್ಯಾಥಮೆಟಿಕಲ್ ಆಪ್ರೇಷನ್ ಕರೆಕ್ಟ್ ಇದೆ. ಡೆಪಾಸಿಟು ವಿಡ್ರಾ ಅಂದರೆ ಮೈನಸ್ ಆಗಬೇಕು, ಕರೆಕ್ಟ್ ಆಗಿದೆ. ಇದು ಫಂಕ್ಷನ್ ನಿಮಗೆ ಮೀನಿಂಗ್ ಅರ್ಥ ಆಗ್ತಾ ಇದೆ. ಓಕೆ, ನಾನು ಫಸ್ಟ್ ಟೈಮ್ ಇವಾಗ ಡೆಪಾಸಿಟ್ ಮಾಡಿದೆ 500, ವಿಡ್ರಾ ಮಾಡಿದೆ 2000. ಹತ್ರ ಒಂದು ಇಲ್ಲೇ ಇಲ್ಲ 1500. ಇವಾಗ 2000 ಹಾಕಿದ್ರೆ ಹೆಂಗೆ ಬರುತ್ತೆ, ಎರರ್ ಬರಬೇಕಲ್ವಾ. ಆಯಿತಾ, ಅದೊಂದು ಪಾಯಿಂಟ್ ಇಟ್ಕೊಳ್ಳಿ ತಲೆಯಲ್ಲಿ. ನಥಿಂಗ್ ಪ್ರೊಟೆಕ್ಟ್ಸ್ ದ ಡೇಟಾ ಅಂದರೆ ಇವಾಗ ಬ್ಯಾಲೆನ್ಸು ಇಲ್ಲಿದೆಯಾ, ಈ ಬ್ಯಾಲೆನ್ಸ್ನ ನಾನು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇದನ್ನು ಮೈನಸ್ ಕೂಡ ಮಾಡ್ಬೋದು. ನೋಡಿ, ಸ್ಟ್ರಿಂಗ್ ಕೂಡ ಹಾಕ್ಬೋದು ಬ್ಯಾಲೆನ್ಸಿಗೆ. ಇದು ನೋಡಿ, ಇವಾಗ ನೀನು ಏನೇನೋ ಲಾಜಿಕ್ ಹಾಕಿದ್ರೆ ಇದು ಪೈಥಾನ್ ಅಲೋ ಮಾಡಿರಬೇಕು. ಇದು ಪೈಥಾನ್ ಅಲೋ ಮಾಡ್ತಾ ಇಲ್ಲ ಈ ಕೆಲಸ ಮಾಡೋಕ್ಕೆ. ನೀ ಈ ಕೆಲಸ ಮಾಡೋಕ್ಕೆ ಇದನ್ನು ಯೂಸ್ ಮಾಡಬೇಡ, ನಾನು ಕ್ಲಾಸ್ ಅಂತ ಕೊಟ್ಟಿದ್ದೀನಿ ಅದನ್ನು ಯೂಸ್ ಮಾಡಬೇಕಂತ ಹೇಳ್ತಾ ಇದೆ. ಆಯಿತಾ, ಅದನ್ನೇ ಇಲ್ಲಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ಅಂತ ನೋಡ್ಬಿಡೋಣ. ನೋಡಿ, ಬ್ಯಾಂಕ್ ಅಕೌಂಟಲ್ಲಿ ನಾನು ಹೇಳಿದೆ ಇದು ಇನಿಷಿಯಲೈಸ್ ಮಾಡ್ಕೊಬೇಕು. ಇನಿಷಿಯಲೈಸಲ್ಲಿ ಕನ್ಸ್ಟ್ರಕ್ಟರ್ ಅಂತ ಕರೀತಾರೆ. ಇವಾಗ ಫಸ್ಟು ಸತಿ ಮಾತ್ರ ನೀವು ಒಂದು ಸತಿ ಇವಾಗ ಇನಿಷಿಯಲೈಸ್ ಮಾಡದೆ ಈ ಥರ ಅಂದರೆ ಒಂದಷ್ಟು ಕಾಲಾಗೋದು ಅದು. ಆಯಿತಾ, ಅದಕ್ಕೋಸ್ಕರ ನೀನು ಬ್ಯಾಲೆನ್ಸ್ ಇಲ್ಲಿ ಇಟ್ಕೊಂಡ್ಬಿಟ್ಟಿದೆ, ಡೆಪಾಸಿಟ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇದು ಆ್ಯಕ್ಷನ್, ಇದು ಡೇಟಾ. ಆ್ಯಕ್ಷನ್ ಡೇಟಾ 2 ಪಾಯಿಂಟ್ ಆಯಿತು. ಥರ್ಡ್ ಒನ್ ರೂಲ್ಸ್. ಈ ರೂಲ್ಸ್ ನೋಡಿ ಏನಂತ ಇದೆ, ಅಮೌಂಟು ನಮ್ಗೆ ಯಾವತ್ತೂ ಗ್ರೇಟರ್ ಆಗಿರಬೇಕು ಬ್ಯಾಲೆನ್ಸ್ಗಿಂತ. ನೋಡಿ, ಈ ಥರ ನಾನು ಮಾಡೋದಕ್ಕಾಗಲ್ಲ, ಆಪ್ರೇಷನ್ಸ್ ಎರರ್ ಬರುತ್ತೆ, ವಿಡ್ರಾ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಿ. ಈ ಕಂಡೀಷನ್ ನೀನು ಇಲ್ಲೊಂದು ಹಾಕೊಂಬಿಡ್ಬೋದು ಕಂಡೀಷನ್, ಆಯಿತಾ, ದಟ್ ಈಸ್ ನಾಟ್ ಎ ಬಿಗ್ ಡೀಲ್. ಬಟ್ ಹೇಳ್ತಾ ಇರೋದು ಇಲ್ಲಿ ನೋಡಿ, ಇದನ್ನು ಪ್ರೊಟೆಕ್ಷನ್ನೇ ಇಲ್ಲ. ಇದಕ್ಕೆ ಬ್ಯಾಲೆನ್ಸ್ ಯಾರು ಬೇಕಾದ್ರು ಏನು ಬೇಕಾದ್ರು ಬಂದು ಮಾಡಿಬಿಡ್ಬೋದು. ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಯಾವ್ನು ಬೇಕಾದ್ರು ಬಂದು ಝೀರೋ ಮಾಡ್ಬೋದು, ಏನು ಬೇಕಾದ್ರು ಹಾಕ್ಬೋದು ಅಂದರೆ ಮೀನಿಂಗ್ ಇದೆ ಅದಕ್ಕೆ ಇಲ್ಲ ಅಲ್ವಾ. ಇಲ್ಲಿ ನೋಡಿ, ವಿಡ್ರಾ ಅನ್ನೋದೊಂದು ರೂಲ್ಸು ಕೂಡ ಇದೆ. ಇವಾಗ ಇದನ್ನು ಪ್ರಾಪರ್ ಕ್ಲಾಸ್ ಅಂತ ಕರಿತಿದ್ದೀವಿ. ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ, ಇದನ್ನು ಆಬ್ಜೆಕ್ಟ್ ಅಂತ ಕರಿತೀನಿ. ಈ ಆಬ್ಜೆಕ್ಟ್ನ ಇಟ್ಕೊಂಡು ನಾನು ಡೆಪಾಸಿಟ್ 500 ಮಾಡಿದೆ, ಆಮೇಲೆ ನಾನು ವಿಡ್ರಾ 9000 ಮಾಡಿದೆ ಅಂದರೆ ಬ್ಲಾಕ್ ಆಗುತ್ತೆ ನಮ್ಮ ರೂಲ್ಸ್ ಪ್ರಕಾರ. ಓಕೆನಾ, ನಮಗೆ ಇಲ್ಲಿ ರೂಲ್ಸ್ ಪ್ರಕಾರ ಬ್ಲಾಕ್ ಆಗುತ್ತೆ, ನಾಟ್ ಎನಫ್ ಮನಿ ಅಂತ ಹೇಳ್ಬಿಡುತ್ತೆ. ಇವಾಗ ನಿಮಗೆ ಅರ್ಥ ಆಯ್ತಾ. ಇವಾಗ 2 ಮೇಜರ್ ಪ್ರಾಬ್ಲಮ್ ಇದೆ ಫಂಕ್ಷನಲ್ಲಿ. ಫಸ್ಟ್ ಪಾಯಿಂಟು ಫಂಕ್ಷನ್ನು ಮರ್ತೋಗ್ಬಿಡುತ್ತೆ, ಆಯಿತಾ. ಸೆಕೆಂಡ್ ಪಾಯಿಂಟು ಫಂಕ್ಷನ್ನು ಇಲ್ಲಿ ಫುಲ್ಲು ಸ್ಕ್ಯಾಟರ್ ಆಗಿರುತ್ತೆ. ನೋಡಿ, ನಮ್ಮ ಲಾಜಿಕ್ ಎಲ್ಲ ಸ್ಕ್ಯಾಟರ್ ಆಗಿದೆ. ಇಲ್ಲಿದೆ ಅಂದರೆ ನಾನು ಯಾವುದೋ ಫೈಲ್ ಮಧ್ಯದಲ್ಲಿ ಇನ್ನೊಂದು ಫಂಕ್ಷನ್ ಬರಿಬೋದು, ಆಮೇಲೆ ಇದ್ರ ಫಂಕ್ಷನ್ ವರ್ಕ್ ಆಗ್ಬೋದು. ಇದು ಫುಲ್ ಸ್ಕ್ಯಾಟರ್ ಆಗಿದೆ. ಮತ್ತು ನಾನು ಬ್ಯಾಲೆನ್ಸ್ ಪ್ರೊಟೆಕ್ಷನ್ ಆಗಿ ಇಲ್ಲೇ ಇಲ್ಲ. ಇಲ್ಲಿ ಒಂದು ಗ್ರೂಪ್ ಕರೆಕ್ಟಾಗಿ ನಾನು ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕ್ಯಾಟಗರಿ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇವೆಲ್ಲ ಪ್ರಾಬ್ಲಮ್. ಬಟ್ ಆದರೆ ನೋಡಿ, ಇದು ಕ್ಲಾಸಸ್ ಎಷ್ಟು ನೀಟಾಗಿದೆ ನೋಡಿ, ಅದಕ್ಕೊಂದು ಡೇಟಾ ಇದೆ, ಆ್ಯಕ್ಷನ್ ಇದೆ, ರೂಲ್ಸ್ ಇದೆ, ಆಯಿತಾ. ಇವಾಗ ನೋಡಿ, ಈ ಕ್ಲಾಸಸ್ ಇದೆಯಲ್ಲ, ಇವಾಗ ನಾನು ಒಂದೇ ಒಂದು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಇದೇ ಥರ ನಾನು 1000 ಅಕೌಂಟು ರಿಯಲ್ ವರ್ಲ್ಡಲ್ಲಿ ನೀನು ಹೆಂಗೆ ಹೋಗಿ 1000 ಅಕೌಂಟ್ ತೆಗಿತೀಯಾ. ನೀನು ಇವಾಗ ಡೆಪಾಸಿಟ್ ಮಾಡಿದ್ರೆ ನಿನ್ನ ಅಕೌಂಟಿಗೆ ಹೋಗುತ್ತೆ, ವಿಡ್ರಾ ಮಾಡಿದ್ರೆ ನಿನ್ನ ಅಕೌಂಟಿಂದನೇ ಬರುತ್ತೆ, 1000 ಜನ ಡೆಪಾಸಿಟ್ ಮಾಡಿದ್ರೆ ಅವ್ರವ್ರ ಅಕೌಂಟಿಗೆ ಹೋಗುತ್ತೆ. ಇದೆಲ್ಲ ಕಂಟ್ರೋಲ್ ಕೂಡ ನೀವು ಕ್ಲಾಸಲ್ಲಿ ಮಾಡ್ಬೋದು. ಅದನ್ನು ನಾನು ನಿಮಗೆ ಹೇಳ್ತೀನಿ. ಈ ಸೆಲ್ಫ್ ಅನ್ನೋ ಕೀವರ್ಡ್ ಅದೇ ಹೇಳೋದು. 2 ಪಾಯಿಂಟ್ ಅರ್ಥ ಆಯ್ತಾ? ಇವಾಗ ಗೊತ್ತಾಯ್ತಾ ಏನು ಡಿಫ್ರೆನ್ಸ್ ಅಂತ? ನಮಗೆ ಯಾಕಪ್ಪ ಕ್ಲಾಸ್ ಬೇಕು ಅನ್ನೋದಕ್ಕೆ ಆನ್ಸರ್ ಸಿಕ್ಬಿಡ್ತಾ. ಎ ಫಂಕ್ಷನ್ ಓನ್ಲಿ ಎವರ್ ಆ್ಯಕ್ಟ್ ಆನ್ ಟೈಪ್ ದಟ್ ಆಲ್ರೆಡಿ ಎಕ್ಸಿಸ್ಟ್. ಇಂಟು ಸ್ಟ್ರಿಂಗು ಏನೇನು ಟೈಪ್ಸ್ ಆಲ್ರೆಡಿ ಪೈಥಾನ್ ಕೊಡ್ತಾ ಇದೆ ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಕೆಲಸ ಮಾಡಿ ಕೊಡುತ್ತೆ, ಲೈಕ್ ಎ ಮಿಷಿನ್. ಕ್ಲಾಸ್ ಏನು ಕೊಡುತ್ತೆ? ಹೊಸ ನೌನ್ ಕೊಡುತ್ತೆ, ಅಂದರೆ ಹೊಸ ಡೇಟಾ ಟೈಪೇ ಕೊಡ್ತಾ ಇದೆ ನಿಮಗೆ ಕ್ಲಾಸ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಕ್ರೂಷಿಯಲ್ ಅರ್ಥ ಮಾಡ್ಕೊಬೇಕಾಗಿರೋದು ಆಬ್ಜೆಕ್ಟ್ ಟೈಪ್ ಅಂದರೆ ಡೇಟಾ ಟೈಪ್. ಫಾರ್ ಎಕ್ಸಾಂಪಲ್, ನೀವು ಇದುವರೆಗೂ ನಿಮ್ಗೆ ಗೊತ್ತಿದೆಯಪ್ಪ ವಾಟ್ ಈಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದರೆ ಒಂದು ಟೈಪ್ ಇರಬೇಕು, ಇಂಟೀಜರ ಏನು ಅಂತ. ಅದಾದಮೇಲೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕು, ಆ್ಯಕ್ಚುಯಲ್ ವ್ಯಾಲ್ಯೂ 10, 20. ಲಿಸ್ಟ್ ಆದರೆ ಲಿಸ್ಟಿಗೆ ಏನು ವ್ಯಾಲ್ಯೂ ಇರುತ್ತೆ ಅದು, ಯಾವ ಡೇಟಾ ಟೈಪ್ ಇರುತ್ತೆ ಅದ್ರ ಪ್ರಕಾರ ವ್ಯಾಲ್ಯೂ ಇರಬೇಕು. ಅದಾದಮೇಲೆ ಐಡೆಂಟಿಟಿ ಇರಬೇಕು, ಆಯಿತಾ. ಯಾವ ಜಾಗದಲ್ಲಿ ಹೋಗಿ ಕೂತಿದೆ ನಮ್ಮ ಹೀಪಲ್ಲಿ ಅಂತ ಅಲ್ವೇನಪ್ಪ. ಈ 3 ಇತ್ತು ಅಂದರೆ ನಾವು ಇದಕ್ಕೇನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ಇವಾಗ ನಿಮಗೆ ಪೈಥಾನ್ ಕೊಡ್ತಾ ಇರೋದು ವ್ಯಾಲ್ಯೂ ಚೇಂಜ್ ಮಾಡೋಕ್ಕಲ್ಲ, ಐ ಡಿ ಚೇಂಜ್ ಮಾಡೋಕ್ಕಲ್ಲ. ಪೈಥಾನ್ ನಿಮಗೆ ಕ್ಲಾಸ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿರೋದು ಈ ಟೈಪ್ನ, ನಿಮ್ಮದೇ ಒಂದು ಎಕ್ಸ್ಟ್ರಾ ಟೈಪ್ನ ಆ್ಯಡ್ ಮಾಡೋಕ್ಕೆ ಕೊಡ್ತಿದೆ. ಇವಾಗ ನೀವು ಬ್ಯಾಂಕ್ ಅಕೌಂಟ್ ಅನ್ನೋದು ಒಂದು ಟೈಪ್ ಆ್ಯಡ್ ಆಗಿದೆ, ನಾವು ಇಲ್ಲಿ ಪಡೆದಿದ್ದ ಮೇಲಿಂದ. ಇದೇ ಟೈಪ್, ಡೇಟಾ ಟೈಪ್ 2 ಒಂದೇ. ಟೈಪ್ ಬೇರೆ ಅಲ್ಲ,
ಡೇಟಾ ಟೈಪ್ ಬೇರೆ ಅಲ್ಲ. ಇವಾಗ ನೋಡಿ ಗೊತ್ತಾಯ್ತಾ, ಇದನ್ನ ನೀವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ. 1 2 3 ಎಷ್ಟು ಬೇಕಾದ್ರೂ ನೀವು ಕ್ಲಾಸ್ ಬರೀರಿ, ಎಲ್ಲದೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ ಟೈಪ್ಸ್ನ. ನೀವು ಪೈಥಾನ್ ಹೇಳ್ತಾ ಇದ್ದೀರಾ ನಾನು ಒಂದು ಡೇಟಾ ಟೈಪ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಬಿಸ್ನೆಸ್ ಲಾಜಿಕ್ ಪ್ರಕಾರ, ನಾನು ಬ್ಯಾಂಕ್ ಸಿಸ್ಟಮ್ ಮಾಡ್ತಾ ಇದ್ದೀನಿ, ನೋಡಪ್ಪ ಅದಕ್ಕೆಲ್ಲ ಬ್ಯಾಂಕ್ ಅಕೌಂಟ್ ಬೇಕು, ಇದರೆಲ್ಲ ಬೇಕು, ನಾನು ಬರ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಪೈಥಾನಿಗೆ ಹೇಳಿ, ಪೈಥಾನ್ ನಿನಗೆ ಒಂದು ಡೇಟಾ ಟೈಪ್ ಮಾಡ್ಕೊಡುತ್ತೆ. ಇವಾಗ ಪೈಥಾನ್ ಒಂದು ಡೇಟಾ ಟೈಪ್ ಮಾಡ್ಕೊಡತ್ತೆ ಅಂದ್ರೆ ಅವ್ರು ಹೆಂಗ್ ಬರ್ದಿರ್ತಾರೆ ಅದೇ ತರ ನೀನು ಬರಿಬೇಕು ತಾನೆ ಅಲ್ವಾ? ಅದು ಹೆಂಗಿರುತ್ತೆ ಬನ್ನಿ ಸ್ವಲ್ಪ ನೋಡ್ಬಿಡೋಣ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಅವ್ರು ಏನ್ ಡೇಟಾ ಟೈಪ್ ಅಲ್ಲಿ ಏನೇನ್ ಫೀಚರ್ಸ್ ಕೊಡ್ತಾರೆ, ನೀನ್ ಬರೆಯೋ ಡೇಟಾ ಟೈಪ್ ಅಲ್ಲಿ ಅದೇ ಫೀಚರ್ಸ್ ಇರಬೇಕು ತಾನೆ. ಹಂಗಾರೆ ಅವ್ರು ಕೊಡೋದ್ರಲ್ಲಿ ಏನಿದೆ, ನಾವು ಬರೆಯೋದ್ರಲ್ಲಿ ಏನಿದೆ, ಅವಾಗ ನಿಮಗೆ ಕ್ಲಾಸ್ ಮೆಥಡ್ಸ್ ಒಳಗಡೆ ಎಲ್ಲದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಡಯಾಗ್ರಾಮ್ ಅನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಏನ್ ಕಾಂಪ್ಲಿಕೇಶನ್ ಇಲ್ಲ, ಇದು ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ನೋಡಿ ಆಬ್ಜೆಕ್ಟ್, ಐಡೆಂಟಿಟಿ, ಟೈಪ್ ಮತ್ತೆ ವ್ಯಾಲ್ಯೂ ಇರುತ್ತೆ ಅಲ್ವಾ? ಇವಾಗ ನೀವು ಕ್ರಿಯೇಟ್ ಮಾಡ್ತಿರೋದು ಹೊಸ ಟೈಪು. ಈ ಟೈಪಿಗೆ ಸರ್ಟನ್ ಮೆಥಡ್ಸ್ಗಳು ಇರ್ತವೆ, ಅಪೆಂಡು, ಎಕ್ಸ್ಟೆಂಡು, ಇನ್ಸರ್ಟು, ರಿಮೂವ್, ಪಾಪ್ ಎಲ್ಲ ನೋಡ್ಬಿಟ್ಟಿರ್ತಾನೆ ತಾನೆ. ಎಲ್ಲ ಡೇಟಾ ಟೈಪಿಗೂ ಅದಕ್ಕೆ ಆದಂಥ ಮೆಥಡ್ಸ್ಗಳು ಇರ್ತವೆ ಅಲ್ವಾ? ಅಂದರೆ ಮೀನಿಂಗ್ ಏನು, ನೀವು ಇವಾಗ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ದೀರಾ ಡೇಟಾ ಟೈಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಡೇಟಾ ಟೈಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಲಿಸ್ಟಿಗೆ ಹೆಂಗೆ ಅಪೆಂಡು, ಎಕ್ಸ್ಟೆಂಡು ಅಂತ ಎಲ್ಲ ಮೆಥಡ್ ಇತ್ತೋ ಅದೇ ಥರ ನೋಡಿ ಈ ಅಕೌಂಟಿಗೆ ಡೆಪಾಸಿಟು, ವಿತ್ಡ್ರಾ ಅನ್ನೋದು ಮೆಥಡ್. ನೋಡಿ ಅಲ್ಲಿಗೆ ಸಿಂಕ್ ಆಯ್ತಾ? ಅವ್ರು ಹೆಂಗೆ ಮಾಡಿದ್ದಾರೆ ಹಂಗೆ ನೀವು ಮಾಡ್ತಾ ಇದ್ದೀರಾ. ಅದೇ ಕೆಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೋಡಿ ಇವಾಗ ಲಿಸ್ಟನ್ನ ಹಿಂಗೆ ಹಾಕೊಂಡ್ರೆ ಅದನ್ನ ಟೈಪ್ ಚೆಕ್ ಮಾಡಿದ್ರೆ ಕ್ಲಾಸ್ ಲಿಸ್ಟ್ ಅಂತ ಬರ್ತಾ ಇದೆ. ಇವಾಗ ID ಚೆಕ್ ಮಾಡಿದ್ರೆ ID ಇದೆ, ನಂಬರ್ ಚೆಕ್ ನಂಬರ್ ಇದೆ, ಅಂದರೆ ಇದು ಆಬ್ಜೆಕ್ಟ್ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಇದು ಮುಂಚೆ ನಾವು ನೋಡ್ಬಿಟ್ಟಿದ್ದೀವಿ. ನೋಡಿ ಅದಕ್ಕೆ ಆದಂಥ ಮೆಥಡ್ಸ್ಗಳಿದ್ದಾವೆ. ನೀವು ಇಲ್ಲೊಂದು ಕಾನ್ಶಿಯಸ್ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಇದು ಒಂದು ಕ್ಲಾಸು. ಆ ಕ್ಲಾಸ್ ನಾವು ಎಲ್ಲಿ ಹೆಂಗೆ ಬರ್ದಿದ್ದೀವಿ ಬ್ಯಾಂಕ್ ಅಕೌಂಟ್ ಅಂತ ಲಿಸ್ಟಿಗೆ ಅವರು ಒಂದು ಕ್ಲಾಸ್ ಬರ್ದಿದ್ದಾರೆ. ಇದ್ರ ಒಳಗೆ ಮೆಥಡ್ಸ್ ಎಲ್ಲ ಇದೆ. ಅಂದರೆ ಅವ್ರು ಹೆಂಗೆ ಡೇಟಾ ಟೈಪ್ ಕ್ರಿಯೇಟ್ ಮಾಡ್ತೀರಾ ಹಂಗೆ ನೀವು ಒಂದು ಬ್ಯಾಂಕ್ ಅಕೌಂಟನ್ನು ಡೇಟಾ ಟೈಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ತಾನೆ. ಇನ್ನೊಂದು ಪ್ರೂಫ್ ನೋಡಿ, ಇವಾಗ ಸ್ಟ್ರಿಂಗ್ಗೆ ನೋಡಿ ಏನಂತ ಇದೆ, ಟೈಪ್ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಇದು ಆಬ್ಜೆಕ್ಟ್. ಅದಾದಮೇಲೆ ಇಟ್ ಹ್ಯಾಸ್ ಇನ್ ಬಿಲ್ಡ್ ಮೆಥಡ್ಸು ಕೂಡ ಇದೆ. ಅದನ್ನೇ ಇಲ್ಲಿ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ, ಲಿಸ್ಟಿಗೆ ಮತ್ತು ಮ್ಯೂಟೇಬಲ್ ಕೂಡ ಹಾಕಿದ್ದೀನಿ, ಹಿಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ನೀವು ಬರಿಬೇಕಂದ್ರೆ ಅದೇ ಹೇಳ್ತೀನಿ, ವಾಟ್ ಮಸ್ಟ್ ಬಿ ಯುವರ್ ಓನ್ ಟೈಪ್ ಪ್ರೊಡ್ಯೂಸ್. ನಾನು ಇದೇ ಟೂಲ್ನ ಹಾಕಿ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಈ ಕ್ಲಾಸು ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬೇಕು, ಆವಾಗಲೇ ಅದು ಕರೆಕ್ಟಾಗಿದೆ ಡೇಟಾ ಟೈಪ್ ಅಂತ ಅರ್ಥ. ಇವಾಗ ನೋಡಿ ಅದನ್ನೇ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ಲಿ ದ ಸೇಮ್ ಆಬ್ಜೆಕ್ಟ್ ವಿತ್ ದೇರ್ ಓನ್ ಟೈಪ್, ಐಡೆಂಟಿಟಿ, ವ್ಯಾಲ್ಯೂ ಇರಬೇಕು, ಪ್ಲಸ್ ನೀವು ಬರೆದಿರೋ ಮೆಥಡ್ಸ್ಗಳು ಇರಬೇಕು. ಇವಾಗ ನನಗೆ ಇಲ್ಲಿ ಕಣ್ಣಾರೆ ನೋಡಿದ್ರೆ ಇವೆಲ್ಲ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅದು ನೀವೇ ಒಂದು ಎಕ್ಸಾಂಪಲ್ ಬರೆಯೋದು ಹೆಂಗೆ, ಇವಾಗ ನೀವೇ ಒಂದು ಕ್ಲಾಸ್ ಬರೆಯೋದು ಹೆಂಗೆ ಅನ್ನೋದು ಇವಾಗ ಬರ್ತಾ ಇದ್ದೀವಿ ನಾವು. ಬನ್ನಿ ಒಂದೊಂದೇ ಸ್ಟೆಪ್ ಇದ್ದಾವೆ, ಒಂದು 4 ಟೈನಿ ಸ್ಟೆಪ್ಸ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ ಆಯಿತಾ. ಈ ಸ್ಟೆಪ್ ಮುಖಾಂತರ ನೀವು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಇದೇ ಥರ ಏನು ಬೇಕಾದ್ರೂ ಕ್ಲಾಸ್ ಕ್ರಿಯೇಟ್ ಮಾಡ್ಬೋದು. ಇಷ್ಟು ನಿಮಗೆ ಗೊತ್ತಿದ್ದಾರೆ. ಫಸ್ಟ್ ಏನು ಹೇಳ್ತಾ ಇರೋದು, ಫಸ್ಟ್ ನೇಮ್ ದ ಕೈಂಡ್ ಆಫ್ ಥಿಂಗ್. ಯಾವುದು? ಕ್ಲಾಸ್ ಬ್ಯಾಂಕ್ ಅಕೌಂಟ್. ಇಷ್ಟೇ ನೆನಪಿಟ್ಕೊಳ್ಳಿ. ಪೈಥಾನಿಗೆ ಹೇಳ್ತಾ ಇದ್ದೀರಾ ಕ್ಲಾಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಅನ್ನೋ ಟೈಪು ಇವಾಗ ಬರ್ತಾ ಇದೆ, ವೇಟ್ ಮಾಡು ಅಂತ. ನೆಕ್ಸ್ಟು ಇನ್ನಿಟ್ ಅಂತ ಇದೆ, ಗಿವಿಂಗ್ ಈಚ್ ಒನ್ ಇಟ್ಸ್ ಸ್ಟಾರ್ಟಿಂಗ್ ಡೇಟಾ. ಇವಾಗ ಬ್ಯಾಲೆನ್ಸ್ ಅಂದರೆ 0ನೇ ಇರಬೇಕು ತಾನೆ ಇನಿಷಿಯಲಿ. ಈ ಥರ ನೀವು ಬೇರೆ ಸಿನಾರಿ ಯೋಚನೆ ಮಾಡಿ, ಇನಿಷಿಯಲ್ ವ್ಯಾಲ್ಯೂ ಎಷ್ಟಿರಬೇಕು, ಏನಿರಬೇಕು ಅಂತ ಥಿಂಕ್ ಮಾಡಿ. ಯಾಕೆ ಒಂದಷ್ಟು ರನ್ ಆಗೋದು ಆಟೋಮೆಟಿಕ್ ಆಗಿ. ನೋಡಿ ರನ್ ಆಟೋಮೆಟಿಕಲಿ ದ ಮೂಮೆಂಟ್ ಆಬ್ಜೆಕ್ಟ್ ಇಸ್ ಮೈಂಡ್. ನೋಡಿ ನಮ್ಮ ಹತ್ರ ಇನ್ನಿಟ್ ಅಂತ ಮೆಥಡ್ ಇದೆಯಲ್ಲ, ಅದೇ ಥರ ನ್ಯೂ ಅಂತಲೂ ಇದೆ, ಅದ್ರ ಬಗ್ಗೆ ಮುಂದೆ ನೋಡೋಣ ಓಕೆನಾ. ಇವಾಗ ಸೆಲ್ಫ್ ಅಂತ ಇದ್ರೆ ಮೀನ್ಸ್ ದಿಸ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟಿಗೆ ನಾನು ಡೆಪಾಸಿಟ್ ಮಾಡ್ತಿದ್ರೆ ನನ್ನ ಅಕೌಂಟಿಗೆ ಹೋಗಿ ದುಡ್ಡು ಬೀಳಬೇಕು. ಇಲ್ಲಿ ನೋಡಿ ನನ್ನ ಅಕೌಂಟಿಗೆ ನಾನು ಡೆಪಾಸಿಟ್ ಮಾಡ್ತಿದ್ರೆ ನನ್ನ ಅಕೌಂಟಿಗೆ ಹೋಗಿ ದುಡ್ಡು ಬೀಳಬೇಕು. ಇದನ್ನು ಪೈಥಾನ್ ಹೆಂಗೆ ಅರ್ಥ ಮಾಡ್ಕೊಳುತ್ತೆ, ಸೆಲ್ಫ್ ನನ್ನ ಅಕೌಂಟು. ಈ ಸೆಲ್ಫ್ ಅನ್ನೋದು ಯಾವತ್ತೂ ನಿಮ್ಮ ಅಕೌಂಟ್ ಮೇಲೆ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಸೆಲ್ಫ್ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾರೆ. ಸುಮಾರಷ್ಟು ಲ್ಯಾಂಗ್ವೇಜಸ್ಸು ಸೆಲ್ಫ್ ಅನ್ನೋದನ್ನು ಇಂಟರ್ನಲ್ಲಿ ಹೈಡ್ ಮಾಡಿಬಿಟ್ಟಿರ್ತಾರೆ, ಬಟ್ ಪೈಥಾನ್ ಅವರು ಎಕ್ಸ್ಪ್ಲಿಸಿಟ್ ಆಗಿ ತೋರಿಸ್ತಾ ಇದ್ದಾರೆ ಸೆಲ್ಫ್ ಅಂತ. ಅದಕ್ಕೆ ನೀವು ಹಂಡ್ರೆಡ್ಸ್ ಆಫ್ ಅಕೌಂಟ್ ಮಾಡಿದ್ರೂ ಕೂಡ ಎಲ್ಲರಿಗೂ ಅವ್ರವ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ನೇ ಆಗುತ್ತೆ. ನಿಮ್ಮ ಬ್ಯಾಂಕಿಗೆ ಬಂದು ಯಾರೂ ಡಿಡಕ್ಟ್ ಮಾಡಲ್ಲ, ನಿಮ್ಮ ಬ್ಯಾಂಕಿಗೆ ಯಾರೋ ಬಂದು ಬ್ಯಾಲೆನ್ಸ್ ಹಾಕಲ್ಲ. ಇವೊಂದು ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ನನ್ನ ಅಕೌಂಟಿಗೆ ಹೆಂಗಾರ ದುಡ್ಡು ಬಂದ್ಬಿಡಲಿ, ಎಕ್ಸ್ಟ್ರಾ 1 ಕೋಟಿ ಬಂದ್ಬಿಡಲಿ ಅಂತ ಯೋಚನೆ ಮಾಡ್ತಿರ್ತೀರ. ಹಂಗೆ ಯಾವತ್ತೂ ಆಗಲ್ಲ, ಯಾಕಂದರೆ ಅದ್ರ ಹಿಂದೆ ಈ ಲಾಜಿಕ್ಗಳಿದ್ದಾವೆ. ಈ ಸೆಲ್ಫ್ ಅನ್ನೋ ವರ್ಡೇ ವರ್ಕ್ ಮಾಡ್ತಾ ಇರೋದು. ಮೆಥಡ್ಸ್ ಅಂದರೆ ದ ಆ್ಯಕ್ಷನ್ಸ್ ವಿತ್ ದ ರೂಲ್ಸ್ ಇನ್ಸೈಡ್ ಆಯಿತಾ. ಈ ಮೆಥಡ್ಸ್ಗಳು ಇದ್ದಾವೆ, ನೀವು ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ಬಟ್ ನೀವೇ ಹೆಂಗೆ ಮಾಡೋದು ಅಂತ ಈ 4 ಸ್ಟೆಪ್ ಮಾಡ್ಕೊಂಡು ಮಾಡ್ಬೋದು ಕ್ಲಾಸ್ನ ಆಯಿತಾ. ನೀವು ಯಾರು ತಲೆ ಕೆಡ್ಸ್ಕೊಂಬಿಡಿ, ನಿಮಗೆ ಇಂಟರ್ವ್ಯೂಯಲ್ಲಿ ಎಲ್ಲ ಕಡೆನೂ ಈ ಕ್ವಶನ್ ಕೇಳ್ತಾರೆ. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಯಾರೋ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ. ಈ 4 ಸ್ಟೆಪ್ನ ನೀವು ಫಾಲೋ ಮಾಡಿ ಪ್ರಾಪರಾಗಿ ಕ್ರಿಯೇಟ್ ಮಾಡ್ತೀರಾ. ಬನ್ನಿ ಇವಾಗ ಹೆಂಗೆ ಮಾಡೋದನ್ನ ತೋರಿಸ್ತೀವಿ. ಫಸ್ಟ್ ಏನು, ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ನೋಡಿ ನಾನೇನಂತ ಹೇಳಿದೆ, ಇದು ಡೇಟಾ ಅಲ್ವಾ, ಇದು ಒನ್ ಟೈಮ್ ರನ್ ಆಗೋವಂಥದ್ದು. ನೋಡಿ ಓನರ್, ಇವಾಗ ಬಂದುಬಿಟ್ಟಿದ್ದೀನಿ ಓನರ್. ಅವಾಗ ಬರೀ ಬ್ಯಾಲೆನ್ಸ್ ತೋರಿಸ್ತೀವಿ. ಇವಾಗ ನೋಡಿ ಓನರ್ ಇದೆ, ಆ ಬ್ಯಾಲೆನ್ಸ್ ಇದೆ, ಅಂದರೆ ನನ್ನ ಅಕೌಂಟ್ ಬ್ಯಾಲೆನ್ಸ್ ಅಂತ ಅರ್ಥ. ಅದಕ್ಕೋಸ್ಕರ ಓನರ್ ಬೇಕು, ಬ್ಯಾಲೆನ್ಸ್ ಬೇಕು, ಡೆಪಾಸಿಟ್ ಮಾಡ್ತೀನಿ. ಇದು ಸೆಲ್ಫ್. ಈ ಸೆಲ್ಫ್ ಅನ್ನೋ ಕೀವರ್ಡು ಏನಕ್ಕೆ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಅಕೌಂಟಿಗೆ ಅದು ಚೇಂಜ್ ಆಗಬೇಕು. ಪೈಥಾನಿಗೆ ಹೇಳ್ಬೇಕು, ಪೈಥಾನ್ ಇವೆಲ್ಲ ಟ್ರ್ಯಾಕ್ ಮಾಡುತ್ತೆ. ಇವಾಗ ನೋಡಿ ಇಲ್ಲಿ ಅಕೌಂಟ್ ಅಂತ ಹಾಕೊಂಡಿದ್ದೀರಾ, ಈ ಅಕೌಂಟ್ ಅಂತ ಹಾಕೊಂಡಿರೋದನ್ನು ನೀವು ಬರೀ ತೋರಿಸ್ತೀನಿ ಒಂದು ನಿಮಿಷ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಅಕೌಂಟ್ ಅಂತ ಹಾಕೊಂಡ್ಬಿಟ್ಟಿದ್ದೀರಾ ಆಯಿತಾ. ಇಲ್ಲಿ ಅಕೌಂಟ್ ಅಂತ ಹಾಕಿದ್ದೀರಾ ಅಂದರೆ ನೀವು ಈ ಥರ 1000 ಕ್ರಿಯೇಟ್ ಮಾಡಿ ಆಯಿತಾ. ಇದಕ್ಕೆ ಒಂದೊಂದೇ ಆಬ್ಜೆಕ್ಟು ಬೇರೆ ಬೇರೆ ಆಬ್ಜೆಕ್ಟ್ ಹಾಕ್ಕೊಳ್ಳಿ ಆಯಿತಾ. ಇವಾಗ ನೋಡಿ ಈ ನೇಮನ್ನೆಲ್ಲ
ಬೇಕಾದ್ರೆ ನೇಮ್ ಸೇಮ್ ಇಟ್ಕೊಂಡ್ರಿ, ಏನು ಪರವಾಗಿಲ್ಲ, ನೇಮ್ ಸೇಮ್ ಇಟ್ಕೊಡ್ರಿ ಆಯಿತಾ. ಈ ಆಬ್ಜೆಕ್ಟಿಗೆ ನೀವು ಡೆಪಾಸಿಟ್ ಮಾಡಬೇಕಾರೆ ಎಲ್ಲರದು ಪ್ರಿಂಟ್ ಹಾಕೊಂಡಿದ್ದೀನಪ್ಪ. ಇವಾಗ ಎಲ್ಲ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೀನಿ, ಎಲ್ಲದಕ್ಕೆ ಪ್ರಿಂಟ್ ಹಾಕಿದ್ದೀನಿ, ಹೆಸರು ಮಾತ್ರ ಸೇಮ್ ಇದೆ, ಆಬ್ಜೆಕ್ಟ್ ಬೇರೆ ಇದೆ ನೋಡಿ. ಎಲ್ಲವನಿಗೂ ಫಸ್ಟು 5000 ಇತ್ತು, ಆಮೇಲೆ 500 ಆ್ಯಡ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಅದು ಡಬಲ್ ಆಗಿಲ್ಲ. ಇದೇ ಕೆಲಸ ಮಾಡೋದು ಸೆಲ್ಫು. ನಿಮಗೆ ಇದೇ ಯಾರು ಹೇಳ್ಕೊಡ್ತಿಲ್ಲ ಯಾಕೆ ಸೆಲ್ಫ್ ಆಗ್ತಿದೆ ಅಂತ. ಸೆಲ್ಫ್ ಅಂದರೆ ನೀವು ಪೈಥಾನಿಗೆ ಹೇಳ್ತಿದ್ದೀರಾ ನನ್ನ ಅಕೌಂಟಿಗೆ ಹಾಕು, ಬೇರೆಯವ್ರ ಅಕೌಂಟ್ ಹಾಕ್ಬೇಡ. ಈ ಒಂದು ನೋಡಿ, ಇದಿಷ್ಟೇ ಇರೋದು ಕ್ಲಾಸು. ಇದಕ್ಕೆ ನೀವು 10,000 ಆಬ್ಜೆಕ್ಟ್ ಬೇಕಾದ್ರೆ ಕ್ರಿಯೇಟ್ ಮಾಡಿ. 10,000 ಆಬ್ಜೆಕ್ಟಿವ್ ಕೂಡ ಐಡೆಂಟಿಕಲ್ ಆಗಿ ಅವ್ನು ಯಾವನೋ ಒಬ್ಬ ಇರ್ತಾನೆ, ಅವನ ಅಕೌಂಟಿಗೆ ಬ್ಯಾಲೆನ್ಸ್ ಹೋಗುತ್ತದೆ. ಅದ್ರ ಮ್ಯಾಜಿಕ್ ಯಾವುದಂದರೆ ಇದು ಸೆಲ್ಫಿನ ಮ್ಯಾಜಿಕ್. ಇದು ಸೆಲ್ಫ್ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ 500 ಡೆಪಾಸಿಟ್ ಮಾಡ್ತಾ ಇದ್ದೀರಾ, ಇಲ್ಲಿ ನೋಡಿ ಸೆಲ್ಫ್ ಅಂತ ಇದೆ. ಇಲ್ಲಿ ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ, ಇಲ್ಲಿ ನೋಡಿ ಸೆಲ್ಫ್ ಅಂತ ಇದೆಯಾ, ಇಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀರಾ. ಪೈಥಾನು ಈ ಥರ ಕನ್ಸಿಡರ್ ಮಾಡುತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ಆಟೋಮೆಟಿಕ್ಕಾಗಿ ಈ ಥರ ಬರ್ದಿರೋದು ಹಿಂಗೆ ಕನ್ವರ್ಟ್ ಆಗುತ್ತೆ ಪೈಥಾನ್, ಆಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಸೆಲ್ಫ್ ಕೀವರ್ಡು, ಇದಕ್ಕೆ ನೋಡಿ ಇಲ್ಲಿ ACC ಅಂತ ಹಾಕಿದಿರ ತಾನೆ, ಏನಿದು? ಇದು ಆಬ್ಜೆಕ್ಟ್ ಅಲ್ವಾ, ಅದು ಸೆಲ್ಫ್ ನನ್ನ ಅಕೌಂಟಿಗೆ ಮಾಡು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನಾನು ಇದು ಅಕೌಂಟ್ ಚೇಂಜ್ ಮಾಡಿದೆ ಅಂದರೆ, ಇಲ್ಲಿ ನೋಡಿ ಇದನ್ನು ಚೇಂಜ್ ಮಾಡಿದೆ ಅಂದರೆ ಬೇರೆ ಅಕೌಂಟಿಗೆ ಡೆಪಾಸಿಟ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಸೆಲ್ಫಿನ್ ಕ್ಲಿಯರ್ ಆಯಿತಾ? ಆಬ್ಜೆಕ್ಟ್ ವೇರಿಯಬಲ್ ಇವಾಗ ಚೇಂಜ್ ಇತ್ತು, ಇಲ್ಲಿ ಬೇರೆ ಬೇರೆ ಆಬ್ಜೆಕ್ಟ್ಸ್ ಅಲ್ವಾ ಇದು, ಅದಕ್ಕೋಸ್ಕರ ಅವ್ರವ್ರ ಅಕೌಂಟಿಗೆ ಹೋಗಿ ಅದು ಡೆಪಾಸಿಟ್ ಮಾಡಿದೆ ನೋಡಿ. ಅದನ್ನೇ ನಾನು ಹೇಳಕ್ಕೆ ಬಂದಿರೋದು. ಡೆಪಾಸಿಟ್ ಅಕೌಂಟ್ ಪ್ರಿಂಟ್ ಆಯ್ತು. ಇಲ್ಲಿ ನೋಡಿ ಸ್ಮಾಲ್ ಬಟ್ ಇಂಪಾರ್ಟೆಂಟ್, ಪೀಪಲ್ ಕಾಲ್ ನೋಡಿ ಇನ್ನಿಟ್ನ ಆ್ಯಸ್ ಎ ಕನ್ಸ್ಟ್ರಕ್ಟರ್ ಅಲ್ಲ, ಕನ್ಸ್ಟ್ರಕ್ಟರ್ ಆ್ಯಕ್ಚುಲಿ ಅಲ್ಲ. ಅದೇನಂತಾರೆ ಸೆಟಪ್ ಆರ್ ಇನಿಷಿಯಲೈಸರ್ ಅಂತ ಕರಿಬೇಕು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಯಿತಾ. ದ ಆಬ್ಜೆಕ್ಟ್ ಆಲ್ರೆಡಿ ಎಕ್ಸಿಸ್ಟ್ ವೆನ್ ಇಟ್ ರನ್ಸ್ ಅಲ್ವಾ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ನೀವು ಅಂತ ಹೇಳಿದೆ ತಾನೆ, ಅದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಕನ್ಸ್ಟ್ರಕ್ಟರ್ ಥರ ವರ್ಕ್ ಆಗುತ್ತೆ. ಇದು ನಿಮಗೆ ಇನಿಷಿಯಲೈಸರ್ ಅಂತ ಕರಿಬೇಕು. ಇದು ನಿಮ್ಮ ನಾಲೆಜಿಗೋಸ್ಕರ ಅಷ್ಟೇ, ಓಕೆನಾ. ಇದು ಇನಿಷಿಯಲೈಸರ್, ನೀವು ಯಾವಾಗಲೂ ಇನಿಷಿಯಲೈಸ್ ಮಾಡ್ಕೋಬೋದು ಇನ್ನಿಟ್ ಅಂತ, ಓಕೆನಾ. ಅಲ್ಲಿ ಡೆಪಾಸಿಟ್ ಹಾಕಿದರೆ ಆ್ಯಕ್ಷನ್ ಇದೆ, ಆ್ಯಕ್ಷನ್ ಪ್ಲಸ್ ರೂಲ್ಸ್ ಇದೆ, ಬರೀ ಆ್ಯಕ್ಷನ್ ಕೂಡ ಇದೆ. ತಿಳ್ಕೊಂಡ್ರಾ? ಇವಾಗ ನಿಮಗೆ ಅರ್ಥ ಆಯ್ತು ಹೆಂಗೆ ಬರಿಬೇಕು ನೀವು ಅಂತ, ಹೆಂಗೆ ನೀವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದು ಅಂತ. ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ನಾವು ಯಾವ ಥರ ಇಂಡೈರೆಕ್ಟ್ಲಿ ಕಾಲ್ ಆಗುತ್ತೆ ಪೈಥಾನ್ ಅಂತ ಗೊತ್ತಾಯ್ತಾ. ಇವಾಗ ನೀವು ಕ್ಲಾಸ್ ಕ್ರಿಯೇಟ್ ಮಾಡ್ಬೋದಾ ನೀವೇ. ಎಂಟಿ ಕ್ಲಾಸ್ ಕ್ರಿಯೇಟ್ ಮಾಡಬೇಕಂದ್ರೆ ನೋಡಿ ಕ್ಲಾಸ್ ಮತ್ತು ಇಲ್ಲಿ ನೆಕ್ಸ್ಟು ಪಾಸ್ ಅಂತ ಹಾಕ್ಬೇಕಷ್ಟೇ. ಇವೆಲ್ಲ ಏನಿರಲ್ಲ ಪಾಸ್ ಅಂತ ಹಾಕ್ಬೇಕು. ಪಾಸ್ ಅಂತ ಹೇಳಿದ್ರೆ ನಾನು ಆಮೇಲೆ ಮಾಡ್ತೀನಿ ಗುರು, ಇವಾಗ ಮಾಡಲ್ಲ ನಾನು ಕ್ಲಾಸ್ನ ಅಲ್ವಾ. ಇದನ್ನು ಮುಂಚೆನೇ ಹೇಳಿದ್ದೆ ಪಾಸ್ ಬಂದಾಗ, ಓಕೆನಾ. ಎಂಟಿ ಇವಾಗ ಹೆಂಗೆ ಕ್ರಿಯೇಟ್ ಮಾಡೋ ಗೊತ್ತಾಯಿತು. 4 ಟೈನಿ ಸ್ಟೆಪ್ಸಿಂದ ನೀವು ಮಾಡಿಬಿಟ್ರಿ ಆಯಿತಾ. ಯು ಜಸ್ಟ್ ಮೇಡ್ ಯುವರ್ ಓನ್ ಡೇಟಾ ಟೈಪ್ ಅಂತ ಹೇಳ್ತಾ ಇದ್ದೀನಿ. ನೀವು ಆಲ್ರೆಡಿ ನಾನು ಪದೇ ತುಂಬ ಸತಿ ಹೇಳಿದ್ದೀನಿ. ಯಾಕಂದರೆ ನಿಮ್ಮ ಥಿಂಕಿಂಗ್ ಒಂದ್ಸತಿ ಕ್ಲಾಸ್ ಅಂತ ಬರೀತಿದ್ದೀರಾ ಅಂದರೆ ತಕ್ಕಂತ ತಲೆಗೆ ಬರಬೇಕಾಗಿರೋದು ನಾನು ಡೇಟಾ ಟೈಪ್ ಬರೀತಾ ಇದ್ದೀನಿ ಅಂತ ಅರ್ಥ. ಆ ಡೇಟಾ ಟೈಪಿಗೆ ಅದಕ್ಕೆ ಆದಂಥ ಡೇಟಾ ಇರುತ್ತೆ, ವ್ಯಾಲ್ಯೂ ಇರುತ್ತೆ, ಐಡೆಂಟಿಟಿ ಇರ್ತವೆ, ಆಮೇಲೆ ಅದಕ್ಕಾದಂಥ ಫಂಕ್ಷನ್ಸ್ಗಳು ಇರ್ತವೆ. ಇಲ್ಲಿದೆ ನೋಡಿ ಮೆಥಡ್ಸ್. ಇದು ಬೇಸಿಕಲಿ ಫಂಕ್ಷನ್ಸ್ ಅಂತ ಕರೆಯಲ್ಲ, ಮೆಥಡ್ಸ್ ಅಂತ ಕರೀತಾರೆ. ಫಂಕ್ಷನ್ಸ್ ಅಂದರೆ ಇಂಡಿಪೆಂಡೆಂಟ್, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ, ಅದು ಹೆಲ್ಪರ್ ಫಂಕ್ಷನ್ಸ್ ಅಂತಾರೆ. ಇದು ಮೆಥಡ್ಸ್ ಕ್ಲಾಸ್ ಒಳಗೆ ಬರೆಯೋದು ನೀವು, ಓಕೆನಾ. ಅದು ಸ್ವಲ್ಪ ಸ್ಟ್ಯಾಂಡರ್ಡ್ಸು, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ತಿಳ್ಕೊಂಬಿಡಿ. ಓಕೆ, ನಾನು ಟೈಪ್ ಅಂತ ಕೇಳ್ತೀನಪ್ಪ, ಇವಾಗ ಏನಾಗುತ್ತೆ ನೋಡೋಣ. ಅವ್ರು ಹೇಳ್ತಾ ಇದ್ದಾರೆ ಕೇಳ್ಬಿಡೋಣ. ಇವಾಗ ನಾವು ಬ್ಯಾಲೆನ್ಸ್ ಎಲ್ಲ ಬೇಡ, ಇದನ್ನೆಲ್ಲ ತೆಗೆದುಬಿಡ್ತೀನಿ, ಸ್ವಲ್ಪ ತೆಗ್ದುಬಿಟ್ಟು ನಾನು ಇಷ್ಟೇ ಕ್ರಿಯೇಟ್ ಮಾಡಿರೋದು ನೋಡಿ. ಒಂದು ಇಂಟೀಜರ್ ACC ಅಂತ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೆ, ಯಾಕಂದರೆ ನಾವು ಇದನ್ನು ಡಿಕ್ಲೇರ್ ಮಾಡಬೇಕು ಹಿಂಗೆ, ಓಕೆನಾ. ಡಿಕ್ಲೇರ್ ಮಾಡಿದ್ದೀನಿ. ಇವಾಗ ನೋಡಿ ಸೇವ್ ಮಾಡ್ತೀನಿ. ಇವಾಗ ನಾನು ರನ್ ಮಾಡ್ತೀನಿ. ಇವಾಗ ಏನಂತ ಆಗುತ್ತೆ ನೋಡೋಣ. ನೋಡಿ ಏನಂತ ಹೇಳ್ತಾ ಇದೆ ಇಲ್ಲಿ ನೋಡಿ, ಕ್ಲಾಸ್ ಲಿಸ್ಟ್ ಅಂತ ಇದೆ. ಇದು ಕೂಡ ಮೇನು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾ ಇದೆ. ನಾನು ಯಾಕೆ ಇದು ಮೇನ್ ಅಂತ ಬರ್ದೆ ಡೈರೆಕ್ಟಾಗಿ ರನ್ ಮಾಡ್ತಾ ಇದ್ದೀನಿ. ನೀವು ಮೇನ್ ಅಂತ ಬಂದಾಗೆಲ್ಲ ನೆನ್ಪಿಟ್ಕೋಬೇಕೇನು, ಈ ಫೈಲಿಗೆ ಆಲ್ರೆಡಿ ಪೈಥಾನ್ ಒಂದು ನೇಮ್ ಕೊಟ್ಬಿಟ್ಟಿರುತ್ತೆ, ಅದೇ ಮೇನ್ ಅಂತ ಹೇಳ್ತಾ ಇರೋದು. ಇದು ನಿಮ್ಮ ಡೇಟಾ ಟೈಪು, ಹೊಸ ಡೇಟಾ ಟೈಪ್. ನೀವು ಪೈಥಾನ್ ಹೇಳಿದ್ರೆ ಮುಂಚೆ ನೋಡಿ ಹಿಂಗೆ ಹೇಳ್ತಾ ಇತ್ತು, ಇವಾಗ ಟೈಪ್ ಚೆಕ್ ಮಾಡಿದ್ರೆ ಇವಾಗ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ. ಅಂದರೆ ನಾನು ಹೇಳ್ತಿರೋದು ಕರೆಕ್ಟು ಅಂತ ಅರ್ಥ ಆಯ್ತಾ ನಿಮಗೆ. ನೀವೇ ಒಂದು ಡೇಟಾ ಟೈಪ್ ಅಂತ ಪ್ರೂವ್ ಕೂಡ ಮಾಡಿಬಿಟ್ರಿ. ಇಲ್ಲಿ ನೋಡಿ ಹೇಳ್ತೀವಿ ಪೈಥಾನ್ ಗಿವ್ ಯು ಜನರಲ್ ಡೇಟಾ ಟೈಪ್ ಕ್ಲಾಸ್ ಆ್ಯಡ್ ಯುವರ್ ಓನ್ ಬ್ಯಾಂಕ್ ಅಕೌಂಟ್ ಅಂತ ನೆಕ್ಸ್ಟ್ ಮೆಸೇಜು ಏನು ಬೇಕಾದ್ರೂ ಮಾಡ್ಬೋದು. ವೆನ್ ಯು ಸಿ ಕ್ಲಾಸ್ ಡು ನಾಟ್ ಥಿಂಕ್ ಅಬೌಟ್ ಬ್ಲೂ ಪ್ರಿಂಟ್, ಥಿಂಕ್ ಅಬೌಟ್ ಐ ಆಮ್ ಟೀಚಿಂಗ್ ಪೈಥಾನ್ ಎ ನ್ಯೂ ಡೇಟಾ ಟೈಪ್ ಅಂತ ತಿಳ್ಕೊಳ್ಳಿ. ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅವಾಗ ನಿಮಗೆ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಬರೀತಿದ್ದೀರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ಚೆಕ್ ಮಾಡಿದ್ವಿ ನೋಡಿ. ಎಂಟಿ ಮಾಡಬೇಕಂದ್ರೆ ಇದರ ಪಾಸ್ ಅಂತ ಹಾಕಿ ಅದ್ರ ಟೈಪ್ ಕೂಡ ನೀವು ಚೆಕ್ ಮಾಡಿದ್ರೆ, ಅದ್ರದ್ದು ಐಡೆಂಟಿ ಚೆಕ್ ಮಾಡಿದ್ರೆ ಏನು ಬೇಕಾದ್ರೂ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಗೊತ್ತಾಯ್ತಾ? ಸೇಮ್ ಲೈಕ್ ನೀವೇನು ಲಿಸ್ಟ್ ಸ್ಟ್ರಿಂಗ್ ಏನು ಮಾಡಿದ್ರೆ ಅದೇ ಥರ ಸೇಮ್ ಇದೆ, ಓಕೆನಾ. ನಾರ್ಮಲಿ ಚಾಟ್ ಏನು ಮಾಡುತ್ತೆ, ಯೂಸರ್ ರೋಲು ಏಜೆಂಟ್ ರೋಲ್ ಅಂತ ತೊಗೊತೀನಿ. ಅದನ್ನೇ ನಾನು ಇಲ್ಲಿ ಹೇಳಿದ್ದು. ರೋಲ್ ನೋಡಿ ಹಿಂಗಿರುತ್ತೆ. ಈ ಥರ ಬರೆಯೋಕ್ಕಿಂತ ಬೆಸ್ಟ್ ನೀನು ಕ್ಲಾಸ್ ಅಂತ ಮಾಡೋ, ಯುವರ್ ಓನ್ ಟೈಪ್ ಮೆಸೇಜ್ ಅಂತ ಇಟ್ಕೊಂಡು ರೋಲು ಕಂಟೆಂಟು, ನೀನು ಯಾವ ರೋಲು ಯೂಸರು ಮೆಸೇಜ್ ಆಗ್ತಾ ಇದ್ದಾನೆ ಅದು ಅಲ್ಲಿ ಕೂರುತ್ತೆ. ಈ ಥರ ಸ್ಟ್ರಕ್ಚರ್ ಮಾಡ್ಕೋಬೋದು. ನಾವು ಅಪ್ಲಿಕೇಶನ್ ಬರೀಬೇಕಾದ್ರೂ ಇದೇ ಥರನ ಕ್ಲಾಸ್ಗಳನ್ನ ಯೂಸ್ ಮಾಡ್ತೀವಿ, ಆಯಿತಾ. ನೀವು ಇವಾಗ ChatGPT ಅವ್ರು ಪೈಥಾನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಇದೇ ಥರ ಮಾಡ್ಕೊಂಡಿರ್ತಾರೆ. ಪ್ರಾಪರ್ ಕ್ಲಾಸು ರೂಲ್ಸು ಅದಕ್ಕೆಲ್ಲ ಇರಬೇಕು. ನಾವು ರಿಯಲ್ ವರ್ಡ್ ಥಿಂಗ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾನೆ, ಈ ಥರ ಎಲ್ಲ ಇರಬೇಕು. ಹಂಗಾಗಿ ಬರೀ ಡಿಕ್ಷನರಿ ಯೂಸ್ ಮಾಡೋಕ್ಕಾಗಲ್ಲ. ಈ ಒಂದು ಇದರಿಂದ ಕೆಲಸ ಆಗುತ್ತೆ. ಪ್ರಾಪರ್ ಕೆಲಸ ಆಗಬೇಕಂದ್ರೆ ಈ ಥರ ಮಾಡಬೇಕು, ಆಯಿತಾ. ನೋಡಿ ಇವಾಗ ನಾವು ತಿಳ್ಕೊಬೇಕಾಗಿರೋದು ಕ್ಲಾಸು ಮತ್ತು ಆಬ್ಜೆಕ್ಟು, ದ ಡಿಸೈನ್ ವರ್ಸಸ್ ರಿಯಲ್ ಥಿಂಗ್. ನೋಡಿ ಇವಾಗ ಕ್ಲಾಸು ಆಬ್ಜೆಕ್ಟು ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ನೋಡಿ
ಕ್ಲಾಸ್ ವರ್ಸಸ್ ಆಬ್ಜೆಕ್ಟ್, ದ ಡಿಸೈನ್ ವರ್ಸಸ್ ದ ರಿಯಲ್ ಥಿಂಗ್. ಇವಾಗ ಎಲ್ಲರಿಗೂ ಕ್ಲಾಸು ಮತ್ತು ಆಬ್ಜೆಕ್ಟ್ ಅಂದರೆ ಇದುವರೆಗೂ ನಾನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನಿಮ್ಗೆ ಡೌಟ್ ಆಗಿರಲ್ಲ. ಆಗಿದ್ರೆ ಇಲ್ಲೊಂದ್ಸತಿ ಕೇಳಿ ಅರ್ಥ ಆಗುತ್ತೆ. ಲಿಸ್ಟ್ ಅಂತ ಹೇಳಿದ್ರೆ ಅದಕ್ಕೆ ಟೈಪ್ ಅಂತ ಬರುತ್ತೆ, ಅದು ಒಂದು ಐಡಿಯಾ. ನೀವು ಒಳಗಿರೋ ಡೇಟಾ ರಿಯಲ್ ಲಿಸ್ಟ್, ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ ರಿಯಲ್ ಡೇಟಾಗೆ. ಕ್ಲಾಸ್ ಈಸ್ ಎ ಡಿಸೈನ್, ಅದೇ ಥರನೇ ವರ್ಕ್ ಆಗುತ್ತೆ. ಇದೊಂದು ಐಡಿಯಾ, ಇದೊಂದು ಡಿಸೈನ್, ಏನು ಬೇಕಾದ್ರೂ ಕಲಿಬೋದು, ಬ್ಲೂ ಪ್ರಿಂಟ್ ಏನು ಬೇಕಾದ್ರೂ ಕಲಿಬೋದು. ಬಟ್ ಅಲ್ಲಿ ತನಕ ಬರೀ ಐಡಿಯಾ ಸ್ಟೇಜಲ್ಲೇ ಇರುತ್ತೆ. ನೀನು ಯಾವಾಗ ಇನಿಷಿಯಲೈಸ್ ಮಾಡ್ತೀಯಾ ಆವಾಗ ಅದಕ್ಕೊಂದು ಡೇಟಾ ಬರುತ್ತೆ. ಓನ್ ಡೇಟಾನ ತೊಗೋಬೋದು. ಅದಕ್ಕೆ ಹೇಳಿದ್ದು ನಾವು ನೋಡಿ ಅಕೌಂಟ್ ಒಂದನ್ನ ಈ ಥರ 1000 ಅಕೌಂಟ್ ತೆಗಿಬೋದು ಆಯಿತಾ. ಬಟ್ ಐಡಿಯಾ ಒಂದೇ, ಡಿಸೈನ್ ಒಂದೇ. ಇವಾಗ ಬ್ಯಾಂಕ್ ಅನ್ನೋದು ಒಂದು ಡಿಸೈನ್ ಆಯಿತಾ. ಅವರು ಒಂದು ಈ ಅಕೌಂಟ್ ಮಾಡಬೇಕು, ವಿಡ್ರಾ ಮಾಡಬೇಕು, ಕರೆಂಟ್ ಅಕೌಂಟು, ಸೇವಿಂಗ್ ಅಕೌಂಟು, FD ಅಕೌಂಟು ಎಲ್ಲ ಬೇರೆ ಬೇರೆ ಥರ ಅಕೌಂಟ್ಸ್ ಇರ್ತವೆ ನೋಡಿ. ಇವರೆಲ್ಲ ಇದೇ ಥರ ಕ್ಯಾಟಗರಿಯಲ್ಲಿ ವರ್ಕ್ ಆಗೋದು. ಅದಕ್ಕೆ ರಿಯಲ್ ವರ್ಡ್ ಥಿಂಗ್ ಅಂತಲೂ ಹೇಳ್ತಾರೆ. ಯಾಕೆ ಇದು ರಿಲೇಟ್ ಟು ರಿಯಲ್ ವರ್ಡ್ ಅಲ್ವಾ. ಕ್ಲಾಸಸ್ನು ತುಂಬ ಕಡೆ ಯೂಸ್ ಮಾಡೇ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ. ಮತ್ತು ಕ್ಲಾಸು ಬ್ಯಾಂಕ್ ಅಕೌಂಟ್ ಮಾಡಿ ಇದು ಡಿಸೈನು ರೈಟ್ ಒನ್ಸ್. ಇಲ್ಲಿ ನೋಡಿ ಹಂಡ್ರೆಡ್ಸ್ ಆಫ್ ಅಕೌಂಟ್ ಆಮೇಲೆ ತೆಗಿಬೋದು. ಇವೆಲ್ಲದೂ ಕೂಡ ಓನ್ ಡೇಟಾಗೆ ಎಲ್ಲದಕ್ಕೂ ಆಬ್ಜೆಕ್ಟ್ ಅಂತ ಹೇಳ್ತಾರೆ ನೋಡಿ. ಈ ಥರ 1000 ಅಕೌಂಟ್ ತೆಗಿಬೋದು. ಬಟ್ ಎಲ್ಲದು ಶೇರ್ಸ್ ಆನ್ ಸೇಮ್ ಆ್ಯಕ್ಷನ್ಸ್. ಡೆಪಾಸಿಟು ವಿಡ್ರಾ ನಾವು ಮಾಡಿದ್ವಾ, ಅದರ 1000 ಅಕೌಂಟ್ ತೆಗೆದ್ಬಿಟ್ಟು ಆಲ್ರೆಡಿ ನೋಡಿ 5-6 ಅಕೌಂಟ್ ತೆಗ್ದಿದ್ದೀನಿ. ಬಟ್ ಎಲ್ಲದು ಇಂಡಿವಿಜುವಲ್ ವರ್ಕ್ ಆಯಿತಾ. ಯಾಕೆ ಸೆಲ್ಫ್ ಹೆಲ್ಪ್ ಇತ್ತು, ಇನಿಷಿಯಲೈಸರ್ ಇತ್ತು, ಎಲ್ಲ ಒಂದು ಕಾನ್ಸೆಪ್ಟ್ ಪ್ರಾಪರ್ ಆಗಿತ್ತು. ಇವಾಗ ಕ್ಲಾಸ್ ಅನ್ನೋ ಟೂಲ್ನ ಕರೆಕ್ಟಾಗಿ ತಿಳ್ಕೊಂಬಿಟ್ಟಿದ್ದೀವಿ. ನೀವು ನಿದ್ದೆಗಳಲ್ಲಿ ಕೇಳಿದ್ರು ನೀವು ಹೇಳ್ತೀರಾ ಅಂತ ನನಗೆ ನಂಬಿಕೆ ಇದೆ. ಏನಂತೀರಾ? ದ ಡಿಸೈನ್ ಎ ರೈಟ್ ಒನ್ಸ್ ಆಬ್ಜೆಕ್ಟ್ ಎ ರಿಯಲ್ ಥಿಂಗ್ ಬಿಲ್ಡ್ ಫ್ರಮ್ ಇಟ್. ಇಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಕ್ಲಿಯರ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀವಿ. ಇವಾಗ ಈ ಕ್ಲಾಸ್ ಅನ್ನೋ ಟೂಲ್ನ ಅರ್ಥ ಮಾಡ್ಕೊಂಡ್ರೆ ಆ ಊಪ್ಸ್ನ ಅರ್ಥ ಮಾಡ್ಕೋಬೋದು. ಯಾಕೆ ಈ ಕ್ಲಾಸ್ ಅನ್ನೋ ಟೂಲ್ನ ಹೆಂಗೆ ಎಫಿಷಿಯೆಂಟಾಗಿ ಸ್ಕೇಲಬಲ್ ಆಗಿ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಹೇಳಿರೋದು ಊಪ್ಸಲ್ಲಿ. ಕ್ಲಾಸ್ ಅನ್ನೋ ಟೂಲು ಇದನ್ನು ನಾವು ಕಲ್ತಿದ್ದೀವಿ. ಓಕೆನಾ? ಬನ್ನಿ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಕ್ವಶನ್ ಕೇಳೋಣ. ವಾಟ್ ರಿಯಲಿ ಹ್ಯಾಪನ್ಸ್ ವೆನ್ ಯು ರೈಟ್ ಎ ಕ್ಲಾಸ್? ಏನಾಗುತ್ತೆ ರಿಯಲಿ ಆ್ಯಕ್ಚುಲಿ ಕ್ಲಾಸ್ ಅಂತ ಬರೆದ್ರೆ ಪೈಥಾನ್ ಹೆಂಗೆ ಅರ್ಥ ಮಾಡ್ಕೊಳ್ತಾ ಇದನ್ನ ನೋಡಿ. ಏನು ಹೇಳ್ತಾ ಇದೆ? ವೆನ್ ಪೈಥಾನ್ ರೀಚಸ್ ಎ ಕ್ಲಾಸ್ ಬ್ಲಾಕ್, it does not just remember a template. It runs the indented lines top to bottom. ಹೆಂಗೆ ಟಾಪ್ ಟು ಬಾಟಮ್ ಅಪ್ರೋಚ್ ತಾನೇ ರನ್ ಆಗೋದು. ಗ್ಯಾದರ್ ಎವ್ರಿಥಿಂಗ್ ಯು ಡಿಫೈನ್ ಇಂಟು ಎ ಲಿಟಲ್ ಡಿಕ್ಷನರಿ ಆ್ಯಂಡ್ ಹ್ಯಾಂಡ್ಸ್ ದಟ್ ಟು ಎ ಬಿಲ್ಟ್ ಇನ್ ಫ್ಯಾಕ್ಟ್ರಿ ಕಾಲ್ಡ್ ಆಸ್ ಟೈಪ್. ಇದು ತುಂಬ ಕ್ರೂಷಿಯಲ್. ನಿಮಗೆ ಯಾವನೂ ಇದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಅಷ್ಟು ಡೀಪಲ್ಲಿ ಇದೆ ಇದು ನಾಲೆಡ್ಜು. ಇದು ಏನು ಮಾಡುತ್ತೆ ಕ್ಲಾಸ್ ಅಂತ ಹೇಳಿದ್ರೆ, ಇದು ಕ್ಲಾಸ್ ನೀವೇನು ಬರೀತೀರಾ ಅದು ಡಿಕ್ಷನರಿ ಥರ ಕನ್ವರ್ಟ್ ಆಗುತ್ತೆ. ಈ ಟೈಪ್ ಅನ್ನೋದಿದೆ ಗೊತ್ತಾ, ನೀವು ಟೈಪ್ ಚೆಕ್ ಮಾಡ್ತೀರಲ್ಲ, ಈ ಟೈಪ್ ಅಂತ ಹೇಳ್ತಿರಲ್ಲ, ಈ ಟೈಪೇ ನಿಮಗೆ ಹೆಲ್ಪ್ ಮಾಡೋದು ಕ್ರಿಯೇಟ್ ಮಾಡೋಕ್ಕೆ. ಪೈಥಾನಿಗೆ ಹೆಲ್ಪ್ ಯಾರು ಮಾಡೋದು? ನೀನು ಕ್ಲಾಸ್ ಅಂತ ಕೊಟ್ಟರೆ ಇನ್ನೊಂದು ಡೇಟಾ ಟೈಪ್ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಈ ಟೈಪ್ ಅನ್ನೋದೇ ಹೆಲ್ಪ್ ಮಾಡುತ್ತೆ. ಈ ಟೈಪ್ನ ಇಟ್ಕೊಂಡೆ ನೀವು ಕ್ಲಾಸ್ನ ಬರೀಬೋದು. ಈ ಕ್ಲಾಸ್ ಬ್ಯಾಂಕ್ ಅಕೌಂಟ್ ಅಂತ ಬರೀತಿರೋದು ಯೂಸರ್ ಫ್ರೆಂಡ್ಲಿ ವೇ ಅಷ್ಟೇ. ಇಂಟರ್ನಲಿ ಪೈಥಾನು ಡಿಕ್ಷನರಿ ಥರ ಕನ್ಸಿಡರ್ ಮಾಡುತ್ತೆ. ಟೈಪ್ ಅನ್ನೋದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ನ ಇನ್ನೊಂದು ಡೇಟಾ ಟೈಪ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ದಟ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಎ ಕ್ಲಾಸ್ ಆಬ್ಜೆಕ್ಟ್ ಆ್ಯಂಡ್ ಸ್ಟೋರ್ ಇಟ್ ಅಂಡರ್ ದ ನೇಮ್ ಯು ಚೂಸ್. ಸೊ ಡಾಗ್ ಈಸ್ ಎ ರಿಯಲ್ ಆಬ್ಜೆಕ್ಟ್, ಯು ಜಸ್ಟ್ ಬಿಲ್ಟ್ ಎ ಕ್ಲಾಸ್ ಆಬ್ಜೆಕ್ಟ್ ಅಂತ ಹೇಳ್ತಿದೆ ನೋಡಿ. ಸೇಮ್ ವರ್ಡ್ ಟೈಪ್ ಡಸ್ 2 ಡಿಫ್ರೆಂಟ್ ಜಾಬ್ ಆ್ಯಂಡ್ ಮಿಕ್ಸಿಂಗ್ ದೆಮ್ ಅಪ್ ಇನ್ ದ ಹೋಲ್ ಕನ್ಫ್ಯೂಷನ್. ಎಲ್ಲರಿಗೂ 2 ಮುಖ ಇರುತ್ತೆ ಅಂತ ಕೇಳಿದಿರಲ್ಲ, ಅದೇ ಥರ ಟೈಪಿಗೂ ಕೂಡ 2 ಫೇಸ್ ಇದೆ. ಟೈಪಿನ 1 ಫೇಸ್ ಏನಂದರೆ ಬರೀ ಇದು ವಾಟ್ ಕೈಂಡ್ ಅಂತ ಕೇಳ್ತೀರ ಅಷ್ಟೇ. ಟೈಪ್ ಆಫ್ ದಿಸ್ ಅಂತ ಚೆಕ್ ಮಾಡಿದಾಗ ಇದು ಇಂಟು, ಲಿಸ್ಟು, ಸ್ಟ್ರಿಂಗು ಮತ್ತು ಬ್ಯಾಂಕ್ ಅಕೌಂಟು ಇಲ್ಲ ಡಾಗು ಅಂತ ಕ್ಲಾಸ್ ಮಾಡಿ ಡಾಗು ಅವೆಲ್ಲದು ಕೂಡ ಹೇಳುತ್ತೆ. ಬಟ್ ಆದರೆ 3 ಆರ್ಗ್ಯುಮೆಂಟ್ನ ನೀವು ಪಾಸ್ ಮಾಡಿದ್ರೆ ನೀವು ಆಟೋಮೆಟಿಕಲಿ ಒಂದು ಕ್ಲಾಸ್ ಇದ್ರ ಮುಖಾಂತರ ಕೂಡ ನೀವು ಬಿಲ್ಡ್ ಮಾಡ್ಬೋದು. ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಥಿಯರಿಟಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಟೈಪ್ ಡಾಗ್ ಅಂತ ಹೇಳಿದ್ರೇನು, ಇದು ಹೆಸರು ಕೊಡ್ತೀನಿ. ಇದು ಹೇಳ್ತಾ ಇರೋದು ಏನಂದರೆ, ನಾನು ನಿಮಗೆ ಇನ್ನೊಂದು ಲೆವೆಲ್ ಡೀಪರ್ ಹೋಗ್ತಾ ಇದ್ದೀನಿ. ಇದು ನೀವು ಬರೆಯೋದು ಯೂಸರ್ ಫ್ರೆಂಡ್ಲಿ ವೇ ಅಷ್ಟೇ ಇದು ಕ್ಲಾಸು. ಅದನ್ನು ನೀವು ಈ ಟೈಪ್ ಮುಖಾಂತರನೂ ಕೂಡ 3 ಆರ್ಗ್ಯುಮೆಂಟ್ಸ್ ಹಾಕಿ ನೀವು ಬರಿಬೋದು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? ಇಲ್ಲಿ ನೋಡಿ ಡಾಗ್ ಅಂತ ಹೆಸರು ಬರೆದಿದ್ದೀರಾ. ಅದರೊಳಗೆ ಬೇಸಿಸ್ ಏನಂದರೆ ಇದರೊಳಗೆ ಏನೂ ಆರ್ಗ್ಯುಮೆಂಟ್ ಇಲ್ವಾ, ಏನೂ ಇಲ್ವಾ ಅಂತ ಕೇಳ್ತಾ ಇರೋದು. ಇಲ್ಲೇನಿದೆ? ಏನೂ ಇಲ್ಲ. ಅದೇ ಥರ ಕೇಳ್ತಾ ಇರೋದು ಏನೋ ಇದೆಯಾ, ಇನ್ಹೆರಿಟೆನ್ಸ್ ಮಾಡ್ತಾ ಇದೆಯಾ? ಏನೂ ಮಾಡ್ತಾ ಇಲ್ಲ. ಇದು ಸಿಂಪಲ್ ನೋಡಿ. ಲೆಗ್ಸ್ 4 ಅಂತ ಹಾಕಿದ್ದೀನಿ ನೋಡಿ. ಇದನ್ನು ಈ ಥರ ಬರೆಯತ್ತೆ ಅಂತ ಹೇಳ್ತಾ ಇರೋದು. ಇದನ್ನು ಹೆಂಗೆ ಪ್ರೂವ್ ಮಾಡೋದಪ್ಪ ಬನ್ನಿ ತೋರಿಸ್ತೀನಿ ಹೆಂಗೆ ಪ್ರೂವ್ ಮಾಡೋದಂತ. ಒಂದೊಂದೇ ರನ್ ಮಾಡಿ ನೋಡಿ. ನೋಡಿ REX ಅಂತ ಹಾಕಿನಿ ಡಾಗು. ಇದ್ರ ಟೈಪ್ ಚೆಕ್ ಮಾಡಿದ್ರೆ ಇವಾಗ ನಮ್ಗೆ ಏನಂತ ಬರಬೇಕಪ್ಪ, ಕ್ಲಾಸ್ ಡಾಗ್ ಅಂತ ಬರಬೇಕು. ಇಲ್ಲಿ ಹೇಳ್ತಾ ಇದ್ದೀನಿ ಬರಬೇಕು ಅಂತ ಬಂದಿಲ್ಲ, ರನ್ ಮಾಡ್ಬೇಕು ನಾನು ಆಯಿತಾ. ಇವಾಗ ನಾನು ಹಿಂಗೂ ಕೂಡ ಕ್ಲಾಸ್ ಕ್ರಿಯೇಟ್ ಮಾಡ್ಬೋದು. ಅಂದರೆ ನಾನು ಅದನ್ನು ಟೈಪ್ ಚೆಕ್ ಮಾಡಿದ್ರೆ ನಂಗೆ ಟಕ್ಕಂತ ಬರಬೇಕು ತಾನೆ. ಇದ್ರದ್ದು ಇನ್ನೊಂದು ಫೇಸೇ ಇದು. ಬರೀ ಎಲ್ಲರೂ ಇಷ್ಟು ನೋಡಿದ್ದೀರಾ, ಇಷ್ಟನ್ನು ಮಾಡ್ಕೊಂಡು ನೀವು ಕ್ಲಾಸೇ ಕ್ರಿಯೇಟ್ ಮಾಡ್ಬೇಕಂತ ಗೊತ್ತಿಲ್ಲ. ಇದು ಟೈಪ್ ಚೆಕ್ ಮಾಡ್ಬೋದು. ಇದ್ರ ಎಲ್ಲ ಡಾಗಿನ್ ಟೈಪು ಚೆಕ್ ಮಾಡೋ, ಇದ್ರ ಟೈಪು ಚೆಕ್ ಮಾಡೋ, ಇಂಟಿಜರ್ ಟೈಪ್ ಚೆಕ್ ಮಾಡೋ, ಟೈಪ್ ಚೆಕ್ ಮಾಡು. ನಿನಗೇನಂತ ಆನ್ಸರ್ ಬಂದ್ಬಿಡುತ್ತೆ. ಎಲ್ಲದು ಒಂದೇ ಥರ ಕಾಣ್ತಾ ಇರುತ್ತೆ. ನೋಡೋಣ. ಇನ್ಸ್ಟೆನ್ಸ್ ಅದನ್ನು ಯೂಸ್ ಮಾಡ್ಬೋದಲ್ವಾ? ಹೌದಾ, ಟೈಪ್ ಇನ್ಸ್ಟೆನ್ಸ್ ಇದು ಡಾಗು, ಟೈಪು ಆಬ್ಜೆಕ್ಟಾ. ಇವಾಗ ನೋಡಿ ನಾನು ಬರ್ದಿರೋದು ಈ ಥರ. ಇದನ್ನು ಕೂಡ ಅದು ಕನ್ಸಿಡರ್ ಮಾಡಿದೆ ಒಂದು ನ್ಯೂ ಡೇಟಾ ಟೈಪ್ ಅಂತ. ಅಂದರೆ ಅರ್ಥ ಆಯ್ತಾ? ಇವಾಗ ಹಂಗೂ ಬರಿಬೋದು. ಇದು ನಮಗೆ ಯೂಸರ್ ಫ್ರೆಂಡ್ಲಿ ವೇ, ನಾವು ಹಿಂಗೂ ಕೂಡ ಬರಿಬೋದು. ಪ್ಲಸ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ತಿಳ್ಕೊಂಡ್ರಾ? ಓಕೆ, ನಾನು ಯಾಕೆ ಇದನ್ನು ಮಾಡಿದ್ದೀನಿ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಟೈಪ್ ಆಫ್ 10 ಅಂತ ಕೇಳಿದ್ರೆ ಏನು ಬರುತ್ತೆ? ಇಂಟೀಜರ್ ಬರುತ್ತೆ.
ಟೈಪ್ ಆಫ್ ಇಂಟೀಜರ್ ಅಂತ ಕೇಳಿದ್ರೆ ಇಂಟೀಜರ್ನ ಮಾಡಿದವ್ರು ಯಾರು ಅಂತ ಬರುತ್ತಾ? ಇಂಟೀಜರ್ ಮಾಡಿದವ್ರು ಯಾರು? ಟೈಪು. ಅಂದರೆ ಟೈಪೇ ನಮಗೆಲ್ಲ ಅದು ಬಿಲ್ಟ್ ಇನ್ ಫ್ಯಾಕ್ಟ್ರಿ ಥರ ಅದೆಲ್ಲ ನಮ್ಗೆ ಹೊಸ ಟೈಪ್ನ ಕ್ರಿಯೇಟ್ ಮಾಡೋದು ಕೂಡ ಅವ್ರು ಯಾರು ಪೈಥಾನವ್ರು ಬರ್ದಿರಲ್ಲ ಅವರು ಕೂಡ ಇದನ್ನೇ ಯೂಸ್ ಮಾಡಿ ಇಂಟೀಜರು ಸ್ಟ್ರಿಂಗು ಲಿಸ್ಟ್ ಎಲ್ಲ ನಿಮಗೆ ಇನ್ಬಿಲ್ಟ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಕೂಡ ಅದೇ ಥರ ಮೆಕ್ಯಾನಿಸಮ್ ಮಾಡ್ತೀವಿ ಅಂತ ಪ್ರೂವ್ ಮಾಡೋಕ್ಕೆ ಕೇಳಿದ್ದು ನಾನು. ಇಲ್ಲಿ ನೋಡಿ ಗೊತ್ತಾಯ್ತಾ? ನೋಡಿ ಅದಕ್ಕೆ ಇಂಟೀಜರ್ ಟೈಪ್ ಕೇಳ್ತೀನಿ. ಟೈಪ್ ಇನ್ ಟೈಪ್ ಯಾವುದು? ಟೈಪೇ. ಟೈಪ್ನ ಬರ್ದಿರೋದು ಹೆಂಗೆ? ಟೈಪ್ ಯೂಸ್ ಮಾಡ್ಕೊಂಡೆ ಟೈಪ್ ಬರ್ದಿರೋದು. ಇವಾಗ ನೋಡಿ ನಿಮಗೆ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಈ ಕಾನ್ಸೆಪ್ಟ್ನ ಹೇಳಕ್ಕೆ ಹೋಗ್ತಾ ಇರೋದು ನಾನು. ಒಂದು ಟೈಪಿಗೆ 2 ಮುಖ ಇರೋದಂತ ಗೊತ್ತಾಯಿತು. ಒಂದು ಟೈಪ್ ಚೆಕ್ ಮಾಡೋದು ಯಾವ ಟೈಪು ಅಂತ, ವಾಟ್ ಕೈಂಡ್, ಆಯಿತಾ? ವಾಟ್ ಕೈಂಡ್ ಅಂತ ಚೆಕ್ ಮಾಡ್ತೀರಾ. ಇನ್ನೊಂದು ಕ್ಲಾಸ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ಟೈಪ್ ಯೂಸ್ ಮಾಡ್ಕೊಂಡು ಅಂತ ಗೊತ್ತಾಯಿತು. ನೀವು ಇವಾಗ ಕ್ಲಾಸ್ ಡಾಗ್ ಅಂತ ಬರ್ದಿದ್ದೀರಾ, ಆಯಿತಾ? ಲೆಗ್ ಇಸ್ಕ್ವಲ್ ಟು 4 ಅಂತ ಬರ್ದಿದ್ದೀರಾ, ಆಯಿತಾ? ಇದು ನೀವು ಕ್ಲಾಸು ನಿಮಗೆ ಯೂಸರ್ ಫ್ರೆಂಡ್ಲಿ ವೇ ಕೊಟ್ಟಿರೋದು. ನಾವು ಇದನ್ನು ಟೈಪ್ ಮುಖಾಂತರ ಬರಿಬೋದು ಅಂತ ನಿಮಗೆ ಗೊತ್ತಾಯಿತು, ಆಯಿತಾ? ಇವಾಗ 10ನ ಮಾಡಿದ್ದು ಯಾರು ಅದನ್ನು ಚೆಕ್ ಮಾಡೋದು ಹೆಂಗೆ? ಟೈಪ್ ಆಫ್ 10 ಅಂತ ಹಾಕ್ತೀರಾ. ಇದೇನು? ಇಂಟೀಜರ್. ಇಂಟೀಜರ್ನ ಮಾಡಿದ್ದು ಯಾರು ಅಂತ ಕಂಡುಹಿಡಿಯೋಕೆ ಏನು ಮಾಡೋದು? ಟೈಪ್ ಆಫ್ ಇಂಟೀಜರ್ ಅಂತ ಹಾಕ್ತೀರಾ. ಅವಾಗ ನಿಮಗೆ ಬರ್ತಾರ ಆನ್ಸರೇ ಟೈಪ್. ನೋಡಿ, ಇಂಟೀಜರ್ನ ಮಾಡಿದ್ದು ಯಾರು? ಟೈಪ್. ಅರ್ಥ ಆಯ್ತಾ? ಇವಾಗ ಹಂಗಾರೆ ಟೈಪ್ನ ಮಾಡಿದ್ದು ಯಾರು? ಟೈಪ್ನ ಮಾಡಿದ್ದು ಯಾರು ಅಂದರೆ ಟೈಪೇ ಅಂತ ಹೇಳ್ತಾ ಇರೋದು. ಅದೇ ನಿಮಗೆ ಹೇಳಕ್ಕೆ ಬರ್ತಾ ಇರೋದು ನಾನು. ಇಲ್ಲಿ ನೋಡಿ, ಇಲ್ಲಿ ಟೈಪ್ ಆಫ್ ಟೈಪ್ ಏನಂತ ಕೇಳಿದ್ರೆ ಟೈಪ್ ಅಂತ ಹೇಳ್ತಾ ಇದೆ. ಟೈಪ್ ಈಸ್ ಎ ಇನ್ಸ್ಟೆನ್ಸ್ ಆಫ್ ಡಾಗ್. ಹೌದಾ? ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಹೌದು. ಕ್ಲಾಸು ಕೂಡ ಒಂದು ಆಬ್ಜೆಕ್ಟು, ಕ್ಲಾಸಿಂದನೂ ಇನ್ನೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಇದನ್ನು ಹೇಳ್ತಾ ಇರೋದು. ಅದಕ್ಕೆ ಹೇಳ್ತಾ ಇರೋದು ಎವ್ರಿಥಿಂಗ್ ಇನ್ ಪೈಥಾನ್ ಈಸ್ ಆಬ್ಜೆಕ್ಟ್ ಅಂತ ಸುಮ್ಮನೆ ಎಲ್ಲರೂ ಹೇಳ್ಬಿಟ್ಟಿರ್ತಾರೆ. ಇದು ಪ್ರೂವ್ ಮಾಡ್ತಾ ಇರೋದು ನಿಮಗೆ. ಕ್ಲಾಸು ಕೂಡ ಒಂದು ಆಬ್ಜೆಕ್ಟು, ನೀವು ಕ್ಲಾಸಿಂದನೂ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಫುಲ್ ಕನ್ಫ್ಯೂಷನ್ ಆಗಿದ್ರು ಕೂಡ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಒಂದೆರಡು ಸತಿ ಹಿಂದೆ ಮುಂದೆ ನೋಡಿ ವೀಡಿಯೋನ ಅರ್ಥ ಆಗ್ಬಿಡುತ್ತೆ, ಆಯಿತಾ? ಅದನ್ನೇ ಕೂಡ ನಾನು ಇಲ್ಲಿ ಇರೋದು, ಆಯಿತಾ? ಡಯಾಗ್ರಾಮ್ ಎಲ್ಲ ಏನೂ ಇಲ್ಲ, ಬಟ್ ಒಂದು ಸತಿ ನೋಡ್ಕೋಬೋದು. ನಾನು ನಿಮಗೆ ಕೊಡ್ತೀನಿ ಇದನ್ನು, ಓಕೆನಾ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಕ್ಲಾಸು ಕೂಡ ನಾರ್ಮಲ್ ಆಬ್ಜೆಕ್ಟು. ಈ ಆಬ್ಜೆಕ್ಟ್ ಹೆಂಗೆ ಬಿಹೇವ್ ಮಾಡುತ್ತೆ, ನಾನು ಒಂದು ಫಂಕ್ಷನಿಗೆ ಕಳಿಸ್ಬೋದು, ಒಂದು ವೇರಿಯಬಲಿಗೆ ಅಸೈನ್ ಮಾಡ್ಬೋದು. ಅದೇ ಥರ ಈ ಕ್ಲಾಸನ್ನು ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಕ್ಲಾಸ್ ಏನು ದೊಡ್ಡ ಮ್ಯಾಜಿಕ್ ಏನಲ್ಲ. ಇಟ್ ಈಸ್ ಎ ಫಂಕ್ಷನ್ ಕಾಲ್ ವಿತ್ ನೈಸರ್ ಸಿಂಟ್ಯಾಕ್ಸ್. ನೋಡಿ, ಅದರೊಳಗೆ ಫಂಕ್ಷನ್ ಮೆಥಡೇ ಇತ್ತಾ, ಅದರಲ್ಲಿ ಏನೇನು ಡಿಸಡ್ವಾಂಟೇಜ್ ಇತ್ತು ಅದನ್ನೆಲ್ಲ ಅಡ್ವಾಂಟೇಜ್ನ ಕನ್ವರ್ಟ್ ಮಾಡಿಬಿಟ್ಟು ನಾವು ಇಲ್ಲೊಂದು ಸ್ಟ್ರಕ್ಚರ್ ಆಗಿ ಮಾಡಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ, ಆಯಿತಾ? ಇಲ್ಲಿ ಇನ್ನೊಂದು ಹೇಳ್ತಿದ್ದಾನೆ, ನ್ಯೂ ಅಂತ ಇದೆ, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಇನ್ಇಟ್ ಮತ್ತು ನ್ಯೂ ಅಂತ. ಇನಿಷಿಯಲೈಸರ್ ನಾಟ್ ಕನ್ಸ್ಟ್ರಕ್ಟರ್ ಅಂತ ನಾನು ಹೇಳ್ತಾ ಇದ್ದೀನಿ. ಪೀಪಲ್ ಕಾಲ್ ಇನ್ಇಟ್ ಎ ಕನ್ಸ್ಟ್ರಕ್ಟರ್. ಇಟ್ ನಾಟ್ ಕ್ವೈಟ್, ಅಂದರೆ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. ನ್ಯೂ ಕ್ರಿಯೇಟ್ಸ್ ಎ ಎಂಪ್ಟಿ ಆಬ್ಜೆಕ್ಟ್. ಇನಿಷಿಯಲೈಸರ್ ಓನ್ಲಿ ಫಿಲ್ಸ್ ದ ಆಬ್ಜೆಕ್ಟ್ ದಟ್ ಆಲ್ರೆಡಿ ಎಕ್ಸಿಸ್ಟ್. ಹಂಗಾರೆ ನ್ಯೂ ಅನ್ನೋದು ನಾವು ಕನ್ಸ್ಟ್ರಕ್ಟರ್ ಅಂತ ಥರ ಥಿಂಕ್ ಮಾಡಬೇಕಾಗತ್ತೆ. ಇನಿಷಿಯಲೈಸರ್ ಅಂದರೆ ಇನ್ಇಟ್ ಅನ್ನೋದು ಇನಿಷಿಯಲೈಸರ್. ಯು ಕ್ರಿಯೇಟ್ ಎ ಆಬ್ಜೆಕ್ಟ್, ನ್ಯೂ ಮೇಕ್ಸ್ ಇಟ್ ಎಂಪ್ಟಿ ಆಬ್ಜೆಕ್ಟ್. ಎಂಪ್ಟಿ ಆಬ್ಜೆಕ್ಟ್ ಆಲ್ರೆಡಿ ಕ್ರಿಯೇಟ್ ಮಾಡಿಬಿಡುತ್ತೆ. ಆಮೇಲೆ ಇನಿಟಿಗೆ ಬಂದಾದಮೇಲೆ ಆಟೋಮೆಟಿಕ್ ರನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇದು ರನ್ ಆಗುತ್ತೆ, ಇದು ರನ್ ಆಗುತ್ತೆ. ಫಿಲ್ಸ್ ಓನರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಆ್ಯಂಡ್ ರೆಡಿ ಟು ಯೂಸ್ ಮಾಡುತ್ತೆ ಅಂತ ಹೇಳ್ತಿರೋದು. ಈ ನ್ಯೂ ಅನ್ನೋದು ಬಿಲ್ಡ್ಸ್ ಇಟ್, ಇನ್ ಇಟ್, ಸೆಟ್ ಇಟ್ ಅಪ್. ಯು ಆಲ್ಮೋಸ್ಟ್ ಆಲ್ವೇಸ್ ರೈಟ್ ಓನ್ಲಿ ಇನ್ ಇಟ್. ಇದು ಮಾತ್ರ ಬರೆಯೋದು, ನೀವು ಬರೆಯಲ್ಲ. ಬಟ್ ನನ್ನ ವಿಡಿಯೋ ನೋಡಿದ್ರೆ ಸ್ವಲ್ಪ ನಾಲೆಜ್ ಜಾಸ್ತಿ ಇರಬೇಕು ಅಂತ ನನ್ನ ಇಂಟೆನ್ಷನ್ ಹೇಳಿದ್ದೀನಿ. ಇನ್ ಇಟ್ ಮಸ್ಟ್ ರಿಟರ್ನ್ ನನ್, ಓಕೆನಾ? ಆ್ಯಂಡ್ ಇಟ್ ರಿಸೀವ್ಸ್ ಆಲ್ರೆಡಿ ಬಿಲ್ಟ್ ಇನ್ ಸೆಲ್ಫ್. ಆ್ಯಂಡ್ ಟ್ರೂ ಕನ್ಸ್ಟ್ರಕ್ಟರ್ ರಿಟರ್ನ್ಸ್ ದ ನ್ಯೂ ಆಬ್ಜೆಕ್ಟ್ ದಟ್ ಈಸ್ ನ್ಯೂ. ಟ್ರೂ ಕನ್ಸ್ಟ್ರಕ್ಟರ್ ಇದು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಯಾಕೆ ಅಂತ ಪ್ರೂಫು ಕೂಡ ಕೊಟ್ಬಿಟ್ಟಿದ್ದೀನಿ. ಇದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೆಲ್ಫ್ ಈಸ್ ನಾಟ್ ಎ ಮ್ಯಾಜಿಕ್, ಇಟ್ ಈಸ್ ನಾಟ್ ಎ ಕೀವರ್ಡ್. ನಿಮಗೆ ಇವಾಗ ಆಲ್ರೆಡಿ ಸೆಲ್ಫ್ ಬಗ್ಗೆ ಹೇಳ್ಬಿಟ್ಟಿದ್ದೀನಿ, ಅದನ್ನು ಇನ್ನೊಂದು ಸತಿ ಹೇಳಿದ್ದೀನಿ ಇಲ್ಲ ಅಷ್ಟೇ, ಓಕೆನಾ? ಸೆಲ್ಫ್ ಅಂದರೆ ಅದೇ ಅಕೌಂಟಿಗೆ ಹಾಕು, ನಂದೇ ಅಕೌಂಟಿಗೆ ಹಾಕು ಅಂತ ಹೇಳಿದ್ದೀನಿ. ಇಲ್ಲೇನು ಹೇಳಿದ್ದೀವಿ? ವೆನ್ ಯು ರೈಟ್ ಎ ಇದಾದರೆ ಪೈಥಾನ್ ಕ್ವೈಟ್ಲಿ ಟರ್ನ್ ಇಂಟು ಎ ಇದು ಅಂತ ನಿಮ್ಗೆ ಹೇಳಿ ತೋರಿಸ್ಬಿಟ್ಟೆ ಆವಾಗಲೇ. ದ ಆಬ್ಜೆಕ್ಟ್ ಸಿಂಪ್ಲಿ ಬಿಕಮ್ ಎ ಫಸ್ಟ್ ಆರ್ಗ್ಯುಮೆಂಟ್. ಎಕ್ಸ್ಪ್ಲಿಸಿಟ್ ಈಸ್ ಬೆಟರ್ ದ್ಯಾನ್ ಇಂಪ್ಲಿಸಿಟ್. ಮುಂಚೆ ಕಳಿದ್ರೆ ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಇದು, ಆಯಿತಾ? ಗೊತ್ತಾಗಿಲ್ಲ ನೋಡ್ಕೊಂಬಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಎಲ್ಲ ತುಂಬ ಇದೆ, ನೀವು ಮಿಸ್ ಮಾಡ್ಕೊತಾ ಇದ್ದೀರಾ, ಆಯಿತಾ? ನೋಡ್ಕೊಂಬನ್ನಿ. ಅದರ್ ಲ್ಯಾಂಗ್ವೇಜ್ ಹೈಡ್ಸ್ ದಿಸ್. ಹೌದು, ನಾನು ಹೇಳಿದ್ನಲ್ಲ, ದಿಸ್ ಅನ್ನೋದನ್ನು ಹೈಡ್ ಮಾಡುತ್ತೆ. ಪೈಥಾನ್ ಶೋಸ್ ಇಟ್ಸ್ ಬಿಕಾಸ್ ದೆರ್ ಇಸ್ ನೋ ಡೌಟ್ ವೆನ್ ಯು ಟಚ್ ಇಟ್. ಬಿಕಾಸ್ ನಿನ್ನ ಅಕೌಂಟೇ ಟಚ್ ಆಗಬೇಕು ಅಂತ ಎಕ್ಸ್ಪ್ಲಿಸಿಟಾಗಿ ತೋರಿಸ್ತಾ ಇದೆ. ಬೇರೆಯವರೆಲ್ಲ ಹೈಡ್ ಮಾಡ್ತಾರೆ, ನಮ್ಮ ಪೈಥಾನ್ ಅವರು ಎಕ್ಸ್ಪ್ಲಿಸಿಟಾಗಿ ತೋರಿಸ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ರೂಲ್ಸ್. ಓಕೆ, ಇನ್ಸ್ಟೆನ್ಸ್ ಡೇಟಾ ಮತ್ತು ಕ್ಲಾಸ್ ಡೇಟಾ ಬಗ್ಗೆ ತಿಳ್ಕೊಬೇಕು. ಇದರಲ್ಲಿ ನೀವು ಅನ್ಕೋಬೋದು ಇದು ಗ್ಲೋಬಲ್ ವೇರಿಯಬಲ್, ಲೋಕಲ್ ವೇರಿಯಬಲ್ ತಲ ಅಂತ. ಇದಲ್ಲ, ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ ಇಲ್ಲಿ. ಏನಂದರೆ ನೋಡಿ, ಇನ್ಸ್ಟೆನ್ಸ್ ಡೇಟಾ ಅಂದರೆ ಸೆಲ್ಫ್ ಡಾಟ್ ನೇಮ್ ಅಂದರೆ ನನ್ನ ಹೆಸರು. ಇವಾಗ 1000 ಜನ ಇದ್ದಾರೆ, ನನ್ನ ಹೆಸರು ಅಂತ ಹೇಳ್ತಾ ಇದ್ದೀನಿ ನಾನು, ನನ್ನ ಹೆಸರೇ ಬರುತ್ತೆ, ಆಯಿತಾ? ಬಟ್ ಆದರೆ ಈ ಸ್ಪೀಷೀಸಲ್ಲಿ ಇದು ಎಲ್ಲರಿಗೂ ಶೇರ್ ಆಗುತ್ತೆ. ಅಂದರೆ ಯಾರೋ 10,000 ಜನ ಅಕೌಂಟ್ ತೆಗೆದಿದ್ರೆ ಕೂಡ, ಇದರಲ್ಲಿ 10,000 ಡಾಗ್ ಇದ್ದರೂ ಕೂಡ ಅದೆಲ್ಲ ಸ್ಪೀಷೀಸ್ ಇದಕ್ಕೆ ಸೇರುತ್ತೆ. ಅರ್ಥ ಆಯ್ತಾ? ಅಂಥ ಟೈಮಲ್ಲಿ ನಾವು ಈ ಥರ ಯೂಸ್ ಮಾಡೋದು. ಇದು ಎಲ್ಲರಿಗೂ ಸೇರೋವಂತಹ ವೇರಿಯಬಲ್ ಅದು. ಇದು ನನಗೆ ಪರ್ಟಿಕ್ಯುಲರ್ ಆಗಿರೋದು ಯಾವತ್ತು ಸೆಲ್ಫ್. ಯಾಕೆ ಸೆಲ್ಫ್ ಅನ್ನೋದು ನಿಮಗೆ ಪಂಟ್ರ ಆಗ್ಬಿಟ್ಟಿದ್ದೀರಾ, ನಂದು 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 ಅಂತ ಹೇಳ್ತಿರೋದೇ ಇದು. ಇದೊಂದು ಡಾಗ್ ಕ್ರಿಯೇಟ್ ಮಾಡಿದ್ದೀನಿ. ಇವೆರಡು ಹೆಸರು ಬೇರೆ ಇದೆಯಪ್ಪ, ಬಟ್ ಆದರೆ ಸ್ಪೀಷೀಸ್ ಮಾತ್ರ ಸೇಮ್ ಇದೆ.
ಅರ್ಥ ಆಯ್ತಾ? ಇಂಥ ಟೈಮಲ್ಲಿ ಹಿಂಗೆ ಯೂಸ್ ಮಾಡಬೇಕು. ಅದಕ್ಕೆ ಇನ್ಸ್ಟೆನ್ಸ್ ಡೇಟಾ ಕ್ಲಾಸ್ ಡೇಟಾ ಅಂತ ಕರೆಯೋದು. ಇದು ಗ್ಲೋಬಲ್ ವೇರಿಯಬಲ್ ಲೋಕಲ್ ವೇರಿಯಬಲ್ ಥರ ಅನ್ಸುತ್ತೆ, ಬಟ್ ಸೆಲ್ಫ್ ಇದೆಯಲ್ಲ, ಹಂಗಾಗಿ ಆ ಪರ್ಟಿಕ್ಯುಲರ್ ನೇಮ್ ಅಂತ ಆಗಿಬಿಡುತ್ತೆ. ಓಕೆ, 3 kinds ಆಫ್ ಮೆಥಡ್ಸ್ ಇದೆ. ಇವಾಗ ನಾನು ಮೆಥಡ್ಸ್ ಬರಿಬೋದು ಅಂತ ನಿಮಗೆ ಹೇಳ್ಬಿಟ್ಟೆ. ಇಲ್ಲಿ ಡೆಪಾಸಿಟು, ವಿತ್ಡ್ರಾ ಇದೆ, ಇನಿಷಿಯಲೈಸೇಷನ್ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ವರ್ಕ್ ಆಗುತ್ತಾ? ಇಡೀ ಜಗತ್ತಲ್ಲಿರೋ ಬೇರೆದೆಲ್ಲದು ಹ್ಯಾಂಡ್ಲ್ ಮಾಡಬೇಕಂದ್ರೆ ಮೆಥಡ್ಸ್ಗಳಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳಿದ್ದಾವೆ, ಅದನ್ನು ತಿಳ್ಕೊಬೇಕು. ಅದರಲ್ಲಿ 3 kinds ಆಫ್ ಮೆಥಡ್ಸ್ ಆ್ಯಂಡ್ ವೈ ಒನ್ ಇಸಂಟ್ ಎನಫ್. ನಾನು ಕೇಳ್ತಾ ಇರೋದು ಕ್ವಶನ್ ಇದೆ ಏನಂತ, ಇವಾಗ ನೋಡಿ, ಇವಾಗ ಇದೇ ಥರ ಬರೆದ್ರೆ ಸಾಕಲ್ಲ, ಯಾಕೆ ಬೇರೆ ಬೇರೆ ಟೈಪ್ ಮೆಥಡ್ಸ್ಗಳು ನೀನು ಕಂಡುಹಿಡಿತಾ ಇದೆಯಾ? ಅದನ್ನೇ ನಾವು ಸಾಲ್ವ್ ಮಾಡ್ತಾ ಇರೋದು. ಯಾವ ಥರ ಮೆಥಡ್ಸ್ ಇದಾವೆ ಅಂತ ತಿಳ್ಕೊಂಬಿಡೋದು. ನಾನೇನಂತ ಹೇಳಿದೆ, ಮೆಥಡ್ಸ್ ಅಂದರೆ ಫಂಕ್ಷನ್ಸ್ ಬೇರೆ, ಮೆಥಡ್ಸ್ ಬೇರೆ. ಮೆಥಡ್ಸ್ ಅಂದರೆ ಕ್ಲಾಸ್ ಒಳಗೆ ಬರ್ದಿರ್ತೀರ, ಫಂಕ್ಷನ್ಸು ಇಂಡಿಪೆಂಡೆಂಟ್ ಆಗಿರುತ್ತೆ. ಇದು ಒಂಥರ ಸ್ಟ್ಯಾಂಡರ್ಡ್ ಹೇಳೋದು. ಹಾಗೆ ಈಚ್ ಫಂಕ್ಷನ್ಗೆ ಏನಂತ ಕರಿತೀವಿ ಅಂತ ನೋಡ್ಬೇಕು. ನೋಡಿ, ಇಲ್ಲೇ ಬರೋದು ಇನ್ಸ್ಟೆನ್ಸ್ ಮೆಥಡ್, ಕ್ಲಾಸ್ ಮೆಥಡ್, ಸ್ಟ್ಯಾಟಿಕ್ ಮೆಥಡ್. ಕೇಳಿದರೆ ಎಲ್ಲೋ ಕೇಳ್ದಂಗಿರುತ್ತೆ ಓದೋರಿಗೆ. ನಾನು ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಇದ್ದೀನಿ. ಬನ್ನಿ, ಏನು ಎಕ್ಸಾಂಪಲ್ ನೋಡ್ಬಿಡೋಣ. ಓಕೆ ಗಾಯ್ಸ್, ಇವಾಗ ನಾವು ಎಕ್ಸಾಂಪಲ್ ನೋಡೋಣ, ಅರ್ಥ ಮಾಡ್ಕೊಳೋಣ. ನೋಡಿ, ಇದು ನೀವು ಕೋಡ್ ಬರೆಯೋಕ್ಕಿಂತ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಸಖತ್ ಇಂಪಾರ್ಟೆಂಟ್. ಯಾಕೆ, ಈ ಅನಾಲಜಿ ನಿಮಗೆ ಯಾರೂ ಕೊಟ್ಟಿರಲ್ಲ, ಹಾಗಾಗಿ ಇದು ಕ್ರೂಷಲ್ ಪಾಯಿಂಟ್ಸ್ಗಳಾಗ್ತವೆ. ಇದನ್ನು ಕರೆಕ್ಟಾಗಿ ತಲೆಗೆ ಹಾಕ್ಕೊಳ್ಳಿ. ನಿಮಗೆ ಯಾವತ್ತೂ ಸ್ಟ್ಯಾಟಿಕ್ ಕ್ಲಾಸು, ಸ್ಟ್ಯಾಟಿಕ್ ಮೆಥಡ್ ಎಲ್ಲಿ ಹಾಕಬೇಕು, ಏನು ಮಾಡಬೇಕು, ಈ ಕ್ಲಾಸ್ ಹೆಂಗೆ ಬರೆಯೋದು ಅನ್ನೋ ಡೌಟೇ ಇರಬಾರ್ದು. ಯಾರು ಸೆಲ್ಫ್ ಬಗ್ಗೆ ಹೇಳು ಅಂತ ಕೇಳಿದ್ರೆ ಅವ್ರ ಸೆಲ್ಫ್ ಮೇಲೆ ಡೌಟ್ ಆಗ್ಬಿಡ್ಬೇಕು, ನನ್ನ ವಿಡಿಯೋ ನೋಡೋರು ಹಂಗೆ ಆನ್ಸರ್ ಹೇಳ್ಬೇಕು. ಗೊತ್ತಾಯ್ತಾ? ನಾನು ಅದೇ ಉದ್ದೇಶ. ಬನ್ನಿ, ಇವಾಗ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎಲ್ಲ ಕಾನ್ಸೆಪ್ಟು ಇನ್ಕ್ಲೂಡ್ ಮಾಡಿದ್ದೀನಿ ಇಲ್ಲಿ, ಕ್ಲಾಸು, ಸ್ಟ್ಯಾಟಿಕ್ ಮೆಥಡ್ಸು ಮತ್ತು ಇನ್ಸ್ಟೆನ್ಸ್ ಮೆಥಡ್. ಏನು ಇವಾಗ ಬೇರೆ ಎಲ್ಲ ಮೆಥಡ್ಗಳು ಇನ್ನೂ ಇದ್ದಾವೆ, ಅಥವಾ ಅವೆಲ್ಲ ಶುಗರ್ ಕೋಟೆಡ್ ಆನ್ ದಿಸ್ ಪರ್ಟಿಕ್ಯುಲರ್ 3 kinds ಓನ್ಲಿ. ಇದೇ 3 kind ಇರೋದು ಇವಾಗ ಕ್ಲಾಸಲ್ಲಿ ಪೈಥಾನ್ ಪೂರ್ತಿ ಹುಡುಕಿದ್ರು. ಆಯಿತಾ? ಅದೇ ಹೇಳ್ತಾ ಇರೋದು ನಾನು. ಬ್ಯಾಂಕ್ ಅಕೌಂಟ್ ಇದೆ, ಕ್ಲಾಸ್ ಡೇಟಾ, ಇದು ಶೇರ್ಡ್ ಬೈ ಎವ್ರಿ 1% ಬ್ಯಾಂಕ್. ನಂದು ಒಂದು ಹೊಸ ಬ್ಯಾಂಕ್ ತೆಗೆದುಬಿಟ್ಟಿದ್ದೀನಿ, ನೀವೆಲ್ಲ ಅದರಲ್ಲಿ ಅಕೌಂಟ್ ಹೋಲ್ಡರ್ಸ್. ಇದು ನಿಮಗೆ ಇಂಟ್ರೆಸ್ಟ್ 5%, ಬೇರೆಯವರೆಲ್ಲ ಜಾಸ್ತಿ ಕೊಡ್ತಾರೆ, ನಾನು ಕಮ್ಮಿ ಕೊಡ್ತಾ ಇದ್ದೀನಪ್ಪ ನಿಮಗೆ. ಆಯಿತಾ? ಅಕೌಂಟು 0. ಆಯಿತಾ? ಎಷ್ಟು ಬ್ಯಾಂಕ್ ಅಕೌಂಟ್ ಆಗಿದೆ ಅಂತ. ಓಕೆ, ಇವಾಗ ನೋಡಿ, ಇದು ಇನಿಷಿಯಲೈಸೇಷನ್ ಆಗುತ್ತಲ್ವಾ. ನೋಡಿ, ಓನರ್ ಬೇಕು, ನೀವು ಓನರು. ಬ್ಯಾಲೆನ್ಸು ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಪ್ಪ ಅಷ್ಟು. ಆಯಿತಾ? ಬ್ಯಾಂಕ್ ಅಕೌಂಟ್ ಕೌಂಟು ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಟ್ರಿಗರ್ ಅದು ಹೇಳಿದ್ದೀನಿ. ಇನ್ಸ್ಟೆನ್ಸ್ ಅಂದರೆ ಏನು, ನೀಡ್ ದಿಸ್ ಅಕೌಂಟ್ ಸೆಲ್ಫ್. ನೋಡಿ, ಇನ್ಸ್ಟೆನ್ಸ್ ಅಕೌಂಟ್ ಅಂತ ಹೇಳಿದ್ರೆ ಯಾವತ್ತು ಅದು ಸೆಲ್ಫ್ ಇರುತ್ತೆ, ಅದಕ್ಕೆ ಇನ್ಸ್ಟೆನ್ಸ್ ಮೆಥಡ್ ಅಂತ ಕರೀತಾರೆ. ನನ್ನ ಡೆಪಾಸಿಟು, ನನ್ನ ಬ್ಯಾಲೆನ್ಸು ಅಂಥ ಟೈಮಲ್ಲಿ ಇನ್ಸ್ಟೆನ್ಸ್ ಮೆಥಡ್ ಅಂತ ಕರಿತೀವಿ. ಇದು ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ, ನೀವು ಮಾಡಬೇಕಾದ್ರೆ ಇದೇ ಥರನೇ ಮಾಡ್ತೀರಾ, ಇದಕ್ಕೆ ಇನ್ಸ್ಟೆನ್ಸ್ ಮೆಥಡ್ ಅಂತ ಕರೀತಾರೆ. ಓಕೆ, ಕ್ಲಾಸ್ ಮೆಥಡ್ ಅಂತ ಹೇಳಿದ್ರೆ ಇಲ್ಲೇ ಬರೋದು ಟ್ರಿಕ್ಕಿ. ಇವಾಗ ಕ್ಲಾಸ್ ಮೆಥಡ್ನ ಈ ಎಕ್ಸಾಂಪಲ್ನ ತೊಗೊಳ್ಳೋಣ, ನಿಮಗೆ ಆಮೇಲೆ ಬೇರೆ ಎಕ್ಸಾಂಪಲ್ನ ಸಿಂಕ್ ಆಗ್ತಾ ಹೋಗುತ್ತೆ. ಕ್ಲಾಸ್ ಮೆಥಡ್ ಇಲ್ಲಿ ಏನಂತ ಹೇಳಿದ್ದೀನಿ, ಇಂಟ್ರೆಸ್ಟ್ ರೇಟು ನಾನು ಇವಾಗ ನಿಮಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಇವಾಗ ಇಂಟ್ರೆಸ್ಟ್ ರೇಟು ನಿನಗೆ ಒಬ್ಬನಿಗೆ ಸೇರತ್ತಾ? ನಾನು ಬ್ಯಾಂಕಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ದೀನಪ್ಪ, 5% ಬದಲು 6% ಮಾಡಿದ್ದೀನಿ. ಇವಾಗ ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಹಂಗಾಗಿ ನಾನು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾನೆ ಅಂದರೆ ನಿನಗೆ ಒಬ್ಬನಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತೀನಾ? ಇಲ್ಲ, ನಾನು ಇಡೀ ಬ್ಯಾಂಕಲ್ಲೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತೀನಿ. ಇಡೀ ಬ್ಯಾಂಕಲ್ಲೇ ಅಪ್ಲೈ ಆಗಬೇಕು, ನಿನಗೆ ಒಬ್ಬನಿಗೆ ಅಲ್ಲ. ನೋಡಿ, ಅಂಥ ಟೈಮಲ್ಲಿ ಕ್ಲಾಸ್ ಮೆಥಡ್ ಯೂಸ್ ಮಾಡಬೇಕು, ಹಿಂಗೆ ಯೂಸ್ ಮಾಡಬೇಕು. ನೋಡಿ, ಕ್ಲಾಸ್ ಡಾಟ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಮಾಡ್ತಿರೋದು. ನೋಡಿ, ಸೆಟ್ಟಿಂಗ್ಸ್ ಶೇರ್ಡ್ ಬೈ ಆಲ್ ಅಕೌಂಟ್ ಅಂತ ಹೇಳ್ತಾ ಇರೋದು. ಇದು ತುಂಬ ಕ್ರೂಷಲ್ಲು, ನೆನ್ಪಿಟ್ಕೊಳ್ಳಿ. ನನಗೊಬ್ಬನಿಗೆ ವರ್ಕ್ ಆಗಬೇಕು, ನನಗೊಬ್ಬನಿಗೆ ಆಗಬೇಕು ಅಂತ ಹೇಳಿದ್ರೆ ನಾನು ಸೆಲ್ಫ್ ಯೂಸ್ ಮಾಡಬೇಕು, ಇನ್ಸ್ಟೆನ್ಸ್ ಮೆಥಡ್. ಎಲ್ಲರಿಗೂ ಅಪ್ಲೈ ಆಗಬೇಕಂದ್ರೆ ಕ್ಲಾಸ್ ಮೆಥಡ್ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲಿ ಇನ್ನೊಂದು ಹೇಳಿದ್ದೀನಿ, ಫ್ರಮ್ ರೆಕಾರ್ಡ್ ಓನರು ಬ್ಯಾಲೆನ್ಸು. ಇಲ್ಲಿ ನಾನು ಸ್ಪ್ಲಿಟ್ ಮಾಡಬೇಕಪ್ಪ, ಇದನ್ನು ಸ್ಪ್ಲಿಟ್ ಮಾಡಿ ಕರೆಕ್ಟಾಗಿ ಎಟ್ ಅನದರ್ ಡೋರ್ ನನಗೆ ಈ ಥರ ಕಾಮ ಹಾಕಬೇಕು. ಎಲ್ಲರ ಹೆಸರು ಬೇರೆ, ಇದು ಬೇರೆ ಅಪ್ಪ, ಬಟ್ ನಾನು ಕಾಮ ಹಾಕ್ಬೇಕಿಲ್ಲಿ. ಈ ಕಾಮ ಎಲ್ಲ ಅಕೌಂಟಿಗೂ ಹಾಕ್ಬೇಕು ನಾನು. ಈ ಥರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯೋಚನೆ ಮಾಡಿ, ನಿಮಗೆ ಯಾವುದಾದ್ರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ಥರ ಬರುತ್ತೆ, ಜನರಲ್ ಎಲ್ಲರಿಗೂ ಅಪ್ಲೈ ಆಗಬೇಕು ಅಂತ ಹೇಳೋರಿಗೆ ಯೂನಿಫಾರ್ಮ್ ಹಾಕಬೇಕು. ಆಯಿತಾ? ಎಲ್ಲರಿಗೂ ಯೂನಿಫಾರ್ಮ್ ಹಾಕಬೇಕು. ಅಂಥ ಟೈಮಲ್ಲಿ ನೀವು ಕ್ಲಾಸ್ ಮೆಥಡ್ ಯೂಸ್ ಮಾಡೋದು. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅಪ್ಲೈ ಆಗೋವಂಥದ್ದು ಯಾವುದಾದಿದೆ ಅದಕ್ಕೆಲ್ಲದೂ ಕ್ಲಾಸ್ ಮೆಥಡ್ ಹಾಕ್ಬಿಡಿ, ಮುಗಿದೋಯ್ತು ಕತೆ. ಅದೇ ನಾನು ನಿಮಗೆ ಹೇಳ್ತಾ ಇರೋದು. ಇವಾಗ ಅರ್ಥ ಆಯ್ತಾ ಕ್ಲಾಸ್ ಮೆಥಡ್ ಅಂತ? ಇನ್ನು ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಬಿಟ್ಬಿಡಿ, ಕಾನ್ಸೆಪ್ಟ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಇದ್ದರೆ ಏನು ಬೇಕಾದ್ರೂ ಪ್ರಾಬ್ಲಮ್ ಬರಿಬೋದು. ಆಯಿತಾ? ಬನ್ನಿ ಇವಾಗ ನೆಕ್ಸ್ಟು ಸ್ಟ್ಯಾಟಿಕ್ ಮೆಥಡ್ ಅಂದರೆ ಇನ್ನೊಂದು ಮಜಾ. ಇಲ್ಲಿ ನೋಡಿ, ಈಸ್ ವ್ಯಾಲಿಡ್ ಅಮೌಂಟ್. ನಿನಗೆ ಯಾವೊಂದು ಅಕೌಂಟ್ ಬೇಕಾಗಿಲ್ಲ, ಇದು ಯಾವೊಂದು ಬೇಕಾಗಿಲ್ಲ, ಈ ಅಮೌಂಟ್ ಸರಿ ಇದೆಯಾ ಹೇಳಷ್ಟೇ ಸಾಕು. ನಾನು 50 ರೂಪಾಯಿ ಕೊಟ್ಟಿದ್ದೀನಿ, 50 ರೂಪಾಯಿ ಲೆಸ್ ದ್ಯಾನ್ 0 ಆರ್ ನಾಟ್ ಅಷ್ಟು ಹೇಳಿ ಸಾಕು. 50 ರೂಪಾಯಿ ನೋಟು, ಕೋಟಾ ನೋಟಾ, ಒರಿಜಿನಲ್ ನೋಟಾ ಅಷ್ಟೇ, ಯಾವೊಂದಾರ ಆಗಿರಲಿ ಅದು. ಅಂಥ ಟೈಮಲ್ಲಿ ನೀವು ಸ್ಟ್ಯಾಟಿಕ್ ಮೆಥಡ್ ಯೂಸ್ ಮಾಡಬೇಕು. ಜಸ್ಟ್ ಎ ನಂಬರ್ ಆ್ಯಂಡ್ ಇಟ್ಸ್ ಆನ್ಸರ್ಡ್ ಔಟ್ ಅಷ್ಟೇ. ಒಂದು ನಂಬರ್ ಕೊಟ್ಟರೆ ಅದಕ್ಕೆ ಆನ್ಸರ್ ಬಂತು, ಇಷ್ಟೇ ಸಾಕು, ಬೇರೆ ಏನೂ ಬೇಡ, ಅದಕ್ಕೆ ಸ್ಟ್ಯಾಟಿಕ್. ಇವಾಗ ಯಾವನಾರ ನಿಮಗೆ ನಿದ್ದೆ ಕಣ್ಣಲ್ಲಿ ಕೇಳಿದಾಗ ನೀವು ಇದಕ್ಕೆ ಆನ್ಸರ್ ಹೇಳಿಲ್ಲ ಅಂದರೆ ನಾನು ಬಂದು ಹುಡಿತೀನಿ. ಸೆಲ್ಫ್ ಅಂತ ಯಾವಾಗ ಬರುತ್ತೆ, ನನ್ನ ಅಕೌಂಟಿಗೆ ನೇಮ್ ಚೇಂಜ್ ಮಾಡಬೇಕು, ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೇಂಜ್ ಮಾಡಬೇಕು, ನನ್ನ ಅಕೌಂಟಿಗೆ ದುಡ್ಡು ವಿತ್ಡ್ರಾ ಮಾಡಬೇಕು, ಅವೆಲ್ಲದು ನೀವು ಈ ಥರ ಬರೀತೀರಾ. ಆಯಿತಾ? ಅದಾದಮೇಲೆ ಕ್ಲಾಸ್ ಮೆಥಡ್ ಅಂದರೆ ಎಲ್ಲರಿಗೂ ಆಗಬೇಕು, ಯೂನಿಫಾರ್ಮ್. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ಬೇಕು ನನ್ನ ಬ್ಯಾಂಕ್ ಅಕೌಂಟಲ್ಲಿ, ನಾನು ಬ್ಯಾಂಕ್ ಅಕೌಂಟಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತೀನಿ ಅಂದಾಗ ನಿಮಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂತೇನು,
ನನಗೆ ಎಲ್ಲದಕ್ಕೂ ಮಾಡ್ಬೇಕು, ಹೋಮ್ ಲೋನ್ ಮಾತ್ರ ಇಂಟ್ರೆಸ್ಟ್ ಜಾಸ್ತಿ ಮಾಡು, ಪರ್ಸ್ನಲ್ ಲೋನಿಗೆ ಮಾತ್ರ ಇಂಟ್ರೆಸ್ಟ್ ಜಾಸ್ತಿ ಮಾಡು ಅಂತ ಬಂದಾಗಲೇ ಬರೋದು ಬೇರೆ ಬೇರೆ ಕ್ಲಾಸ್ನ ಕ್ರಿಯೇಟ್ ಮಾಡಿ ಅದು ಒಂದೇ ಬ್ಯಾಂಕ್ ಅಂಡರ್ ಇನ್ಹೆರಿಟೆನ್ಸ್ ಮಾಡೋದು, ಆವಾಗಲೇ ಬರೋದು ಇನ್ಹೆರಿಟೆನ್ಸ್. 4 ಪಿಲ್ಲರ್ಸ್ ನೋಡಿ, ಏನೇ ಕಾಂಪ್ಲಿಕೇಶನ್ ಇದ್ದರೂ ಕೂಡ ನೀವು ಇಷ್ಟೇ 4 ಪಿಲ್ಲರ್ ಒಳಗಡೆ ನೀವು ಆಟ ಆಡ್ಬೋದು. ಅದಕ್ಕೆ ಫಸ್ಟು ಈ ಮೆಥಡ್ಸ್ ಗೊತ್ತಿರಬೇಕು. ನಿಮಗೆ ಇವಾಗ 3 ಮೆಥಡ್ಸ್ ಟೈಪ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅದನ್ನೇ ನಾನು ಇದನ್ನು ಪ್ರೂವ್ ಕೂಡ ಮಾಡಿದ್ದೀನಿ, ಮೆಥಡ್ಸ್ ಎಲ್ಲ ಹಾಕಿ ಮಾಡಿರೋದು. ನಿಮಗೆ ಕೋಡ್ ಕೂಡ ಕೊಡ್ತೀನಿ, ಇಲ್ಲಾಂದರೆ ಇದನ್ನು ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 3 ಕೈಂಡ್ಸು ನಿಮ್ಗೆ ಯಾರೇ ಕೇಳಿದ್ರು ಇವಾಗ ಹೇಳ್ತಾರೆ, ಅದೇ ಥರನೇ ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಪಾಸಿಟ್ ಅಂತ ಇದೆ, ನಾನು ಡೈರೆಕ್ಟಾಗಿ ಈ ಫಂಕ್ಷನ್ನ ಕಾಲ್ ಮಾಡಿಬಿಡ್ತೀನಿ, ನಾನು ಅಕೌಂಟೇ ಕ್ರಿಯೇಟ್ ಮಾಡಲ್ಲ. ಹಂಗಾರೆ ನಿಂದು ಕ್ಲಾಸ್ ಅನ್ನೋದು ವರ್ಕ್ ಆಗ್ತಿದೆಯಾ, ಅಷ್ಟೊಂದೆಲ್ಲ ಕ್ರಿಸ್ಕೊತಿದೆಯಲ್ಲ ಅವಾಗಿಂದ? ಹೌದು, ತೋರಿಸ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನು ಡೆಪಾಸಿಟ್ ನಾನು ಇಲ್ಲಿ ಇದನ್ನು ಕ್ರಿಯೇಟ್ ಮಾಡಲ್ಲ, ಓಕೆನಾ? ಇದನ್ನು ಕ್ರಿಯೇಟ್ ಮಾಡಲ್ಲ ನೋಡಿ, ಇಲ್ಲೇ ಎರರ್ ತೋರಿಸ್ತಾ ಇದೆ ಆಲ್ರೆಡಿ. ವಿತೌಟ್ ಕ್ರಿಯೇಟಿಂಗ್ ಎ ಬ್ಯಾಂಕ್ ಅಕೌಂಟ್ ನೀನು ಡೆಪಾಸಿಟ್ ಮಾಡೋಕ್ಕಾಗಲ್ಲ. ಅಂದರೆ ರಿಯಲ್ ವರ್ಲ್ಡ್ ಕಾಮನ್ ಸೆನ್ಸು ಕೂಡ ಇಲ್ಲಿ ನಿಮ್ಮ ಕ್ಲಾಸಲ್ಲಿ ವರ್ಕ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಇಲ್ಲೇ ಎರರ್ ತೋರಿಸ್ತಾ ಇದೆ ಆಲ್ರೆಡಿ ಆಗಲ್ಲ ಅಂತ, ಆಯಿತಾ? ನಾನು ರನ್ ಮಾಡಿದ್ರೆ ಟೈಪ್ ಎರರ್ ಬರುತ್ತೆ. ಇವಾಗ ನೋಡಿ ಏನು ಹೇಳ್ತಾ ಇದೆ ನೋಡಿ, ನೇಮ್ ಅಲಿಯನ್ಸ್ ಇಸ್ ನಾಟ್ ಡಿಫೈನ್, ಡಿಡ್ ಯು ಮೀನ್ ಸ್ಲೈಸ್, ಏನೋ ಬೇರೆ ಕೇಳ್ತಾ ಇದೆ, ನೀನು ಡಿಫೈನೇ ಮಾಡಿಲ್ಲ ಅದು ಕರೆಕ್ಟಾಗಿ ಅಂತ ಹೇಳ್ತಾ ಇದೆ. ನಾನು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ದಾನೆ ಡೆಪಾಸಿಟ್ ಮಾಡೋಕ್ಕಾಗಲ್ಲ ಅನ್ನೋ ವಿಚಾರನೂ ಕೂಡ ನಮ್ಮ ಕ್ಲಾಸಲ್ಲಿ ಸ್ಯಾಟಿಸ್ಫೈ ಆಗ್ತಿದೆ. ಅದಕ್ಕೆ ಎಲ್ಲರೂ ಹೇಳೋದು ರಿಯಲ್ ಥಿಂಗ್, ರಿಯಲ್ ವರ್ಲ್ಡ್, ರಿಯಲ್ ಸಿಚುವೇಷನ್ಸ್ ಅದೆಲ್ಲದೂ ಕೂಡ ಇದರಲ್ಲಿ ಸಾಲ್ವ್ ಆಗುತ್ತೆ. ಅದನ್ನೇ ಇಲ್ಲಿ ನಾನು ಹೇಳಿದ್ದೀನಿ ನೋಡಿ, ಯು ಕೆನಾಟ್ ಡೆಪಾಸಿಟ್ ಇನ್ ಟು ಎ ಅಕೌಂಟ್ ದಟ್ ಡಸ್ ನಾಟ್ ಎಕ್ಸಿಸ್ಟ್, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಓಕೆ, ಅದೇ ಥರ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದೊಂದೇ ಕ್ರೂಷಿಯಲ್ ಪಾಯಿಂಟ್ಸು ನಿಮಗೆ ಕೊಡ್ತೀನಿ ಅದು, ಓಕೆನಾ? ಇವಾಗ ಕ್ಲಾಸ್ ಬಗ್ಗೆ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಇವಾಗ ಕ್ಲಾಸ್ ಟೂಲ್ ಈಸ್ ರೆಡಿ, ಆಯಿತಾ? ಬಟ್ ಏನಂದರೆ ಇವಾಗ ನಾವು ಆನ್ಸರ್ ಮಾಡ್ತಿರೋ ಕ್ವಶನ್ ಯಾವುದು? ಕ್ಯಾನ್ ಐ ರೈಟ್ ಎ ಕ್ಲಾಸ್ ಅಷ್ಟೇ. ಇವಾಗ ಇಂಟು ಕ್ಯಾನ್ ಐ ಡಿಸೈನ್ ಎ ಲಾರ್ಜ್ ಪ್ರೊಫೆಷನಲ್ ಸಿಸ್ಟಮ್, ಅದನ್ನು ಮಾಡೋಕ್ಕೆ ಏನು ಬೇಕು? ನಮಗೆ ಊಪ್ಸ್ ಅನ್ನೋ ಕಾನ್ಸೆಪ್ಟ್ ಬೇಕು, ಆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೇಕು, ಆ ಪ್ರೂವನ್ ಟೆಕ್ನಿಕ್ಸ್ಗಳು ನಾವು ಕಲಿಬೇಕು, ಆವಾಗ ನಾವು ಒಂದು ಸ್ಕೇಲಬಲ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಇವಾಗ ಕ್ಲಾಸ್ ರೆಡಿ ಆಗಿದೆ, ಕ್ಲಾಸ್ ಹೆಂಗೆ ಮಾಡೋದು ಗೊತ್ತಾಗ್ಬಿಟ್ಟಿದೆ. ಇವಾಗ ಕಣ್ಣು ಮುಚ್ಕೊಂಡು ಬೇಕಾದ್ರೂ ಕ್ಲಾಸ್ನ ಬರಿತೀನಿ. ನೆಕ್ಸ್ಟ್ ಇವಾಗ ಸ್ಕೇಲಬಲ್ ಅಪ್ಲಿಕೇಶನ್ ಹೆಂಗೆ ಡೆವಲಪ್ ಮಾಡಬೇಕು, ಈ 4 ಪಿಲ್ಲರ್ಗಳು ಇದಾವಲ್ಲ ಅದೆಲ್ಲ ಏನೇನು ಹೆಲ್ಪ್ ಮಾಡ್ತಾವೆ ನಮಗೆ, ಇವಾಗ ಏನೇನು ರಿಯಲ್ ಟೈಮ್ ಸಿಚುವೇಷನ್ಗೆ ಬರೋವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತವೆ ಅನ್ನೋದನ್ನು ಒಂದೊಂದೇ ಬಿಡಿಸಿ ತಿಳ್ಕೊಳ್ಳೋಣ. ಹೋಪ್ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.